1960ರಿಂದ 70ರ ತನಕ ಕಾಲದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದಂಥ ಶೈಲಶ್ರೀ ಸುದರ್ಶನ್ ಅವರು ಸದ್ಯಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರಿರೋದು ಮಡಿಲು ಆಶ್ರಮದಲ್ಲಿ. ಸುದೀರ್ಘವಾದಂತಹ ಒಂದು ಪಯಣದಲ್ಲಿ ಅವರು ಆಶ್ರಮ ಸೇರ್ತಾರೆ ಅನ್ನುವಂಥದ್ದೇ ಒಂದು ದುಃಖಕರ ಸಂಗತಿ. ಆದರೆ ಯಾಕೆ ಸೇರಿದ್ರು, ಅವರ ಜೀವನ ಯಾಕೆ ಹೀಗಾಯಿತು, ಇದೆಲ್ಲದರ ಬಗ್ಗೆ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಮೊದಲಿಗೆ ನೀವು ಹೇಗಿದ್ದೀರಾ ಸದ್ಯಕ್ಕೆ? ಮೊದಲು ಹೇಗಿದೆ ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್. ಮೊದಲು ಐ ವಾಸ್ ಅನ್ ಆ್ಯಕ್ಟ್ರೆಸ್. ನನಗೆ ಈ ಥರ ಸಂಗೀತ ಗೊತ್ತಿದೆ ಅಂತ ಅದನ್ನು ಯೂಸ್ ಮಾಡೋವಂಥ ಅವಶ್ಯಕತೆನೇ ಇರಲಿಲ್ಲ. ಬರೀ ನಂದು ಆ್ಯಕ್ಟಿಂಗಲ್ಲೇ ಹೋಯಿತು. ಸರಿ, ನಮ್ಮ ಯಜಮಾನರು ಹೋದರು. ಆಮೇಲೆ ಅವರು ಹೋದಾಗ ನಾವಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾಯಿದ್ವಿ. ಆಮೇಲೆ ನಿಧಾನವಾಗಿ ಎಲ್ಲ ಆಪರ್ಚುನಿಟೀಸ್ ಎಲ್ಲ ಅವ್ರಿಗೂ ಕಡಿಮೆ ಆಯಿತು. ಸೊ ನಮಗೆ ನಾವು ಉತ್ತರ ಕರ್ನಾಟಕದಿಂದ ಕರೆ ಬಂತು, ನೀವು ಬಂದು ನಾಟಕದಲ್ಲಿ, ಆವಾಗ ಪಂಡ್ರಿಬಾಯಮ್ಮ ಅವರೆಲ್ಲ ಹೋಗ್ತಾಯಿದ್ರಲ್ಲ, ನೀವು ಬಂದು ಇಲ್ಲಿ ನಾಟಕದಲ್ಲಿ ಯಾಕೆ ಮಾಡಬಾರ್ದು ಇಬ್ಬರು ಅಂತ. ಸೊ ನಾವು ನಾಟಕಕ್ಕೆ ಹೋದಾಗ ನಾವಿಬ್ಬರು ಚೆನ್ನಾಗಿ ಹಾಡ್ತಿದ್ವಿ, ಒಟ್ಟಿಗೆ ನಾವು ಆ್ಯಕ್ಟಿಂಗ್ ಎಲ್ಲ ಬೇರೆ ಮಾಡಿದ್ವಿ. ಎಲ್ಲರಿಗೂ ತುಂಬ ಖುಷಿ ಆಯಿತು. ಸೊ ಅಲ್ಲಿ ನಮಗೆ ಸಾಕಷ್ಟು ಒಳ್ಳೆ ಆಪರ್ಚುನಿಟಿ. ಏನಪ್ಪ ಅಂದರೆ ಜನಗಳು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ನಮ್ಮ ಕಣ್ಣು ಎದುರೇ ನಾವು ನೋಡ್ಬೋದು. ಅಂಥ ಒಂದು ಇದು ದಟ್ ವಾಸ್ ರಿಯಲಿ. ನಾವು ಇವಾಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಯಾರು ಹೆಂಗೆ ಅನ್ಕೋತಾರೆ ನಮ್ಗೆ ಗೊತ್ತಾಗಲ್ಲ, ಬಟ್ ಅಲ್ಲಿ ನಮ್ಮ ಕಣ್ಣು ಎದುರೇ ಗೊತ್ತಾಗುತ್ತೆ. ಅದರಲ್ಲಿ ಇನ್ನೂ ತುಂಬ ಖುಷಿ ಆಯಿತು ನಮಗೆಲ್ಲ. ಅಮ್ಮ, ನೀವು ಸುದೀರ್ಘವಾದಂಥ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಜರ್ನಿ ನಿಮ್ಮದು. 60ರಿಂದ ಟು ಬಿ ಪ್ರಿಸೈಸ್, ಐ ಕೇಮ್ ಹಿಯರ್ ಇನ್ 63ರಲ್ಲಿ. 63ರಿಂದ ಕಂಟಿನ್ಯೂಸ್ ಆಗಿದೆ. ಅದು ಒಂದು ಮಧ್ಯ ಸ್ವಲ್ಪ ಗ್ಯಾಪ್ಸ್ ಬಂದಿರ್ಬೋದು, ಬಟ್ ಅದರ್ವೈಸ್ ಕಂಟಿನ್ಯೂಸ್ ವಿ ಆರ್ ಸಿನಿ ಆರ್ಟಿಸ್ಟ್ ಅನ್ನೋದು ದಟ್ ವಾಸ್ ಇದು. ಬಟ್ ನಮ್ಮ ಕಾಲದಲ್ಲಿ ಗೀಮೆಂಟ್ಸ್லாம் ಜಾಸ್ತಿ ಇರಲಿಲ್ಲ. ನಾವುಗಳು ಆ ಪೇಮೆಂಟ್ಸ್ ಅದಕ್ಕೆ ಮುಖ್ಯತ್ವ ಕೊಡೋದಕ್ಕಿಂತ ನಮಗೆ ಆಪರ್ಚುನಿಟೀಸ್ ಸಿಗೋಬೇಕು ಅಂತ ಅದರಲ್ಲಿ ಇದ್ವಿ ನಾವು. ನಾನು ಹೇಗೆ ನಮ್ಮ ಯಜಮಾನ್, ನಮ್ಮಿಬ್ಬರು ಯೋಚನೆಗಳು ಒಂದೇ ಥರ ಇದ್ದಿದ್ದರಿಂದ ನಮಗೇನು ಪ್ರಾಬ್ಲಮ್ಮೇ ಆಗಲಿಲ್ಲ. ಅಮ್ಮ, ಸಂಧ್ಯಾ ರಾಗದ ಮೂಲಕ ನೀವು ಗುರುತಿಸ್ಕೊಂಡವರು. ಶೈಲಶ್ರೀ ಪ್ರೊಡಕ್ಷನ್ಸ್ ಮೂಲಕ ಸಂಧ್ಯಾ ರಾಗದಲ್ಲಿ ಎಂಟ್ರಿ ಆಗ್ತೀರಾ, ನಟಿ ಆಗ್ತೀರಾ, ಮೆಚ್ಕೋತಾರೆ ನಿಮ್ಮನ್ನು ಜನ. ಇನ್ನೊಂದು, ಶೈಲಶ್ರೀ ಪ್ರೊಡಕ್ಷನ್ಸ್ ಅನ್ನೋದು ನಂದು ಅಂತ ಎಷ್ಟೋ ಜನ ತಿಳ್ಕೊಂಡ್ಬಿಟ್ಟಿದ್ರು. ಅದು ನಿಜವಾಗ್ಲೂ ಇಟ್ ಈಸ್ ನಾಟ್ ಟ್ರೂ. ಅವರು ಇಬ್ಬರು ಪಾರ್ಟ್ನರ್ಸ್. ಒಬ್ಬರು ಮಗಳು ಏನು ಶೈಲಶ್ರೀ ಅಲ್ಲ, ನನ್ನ ಹೆಸರು ಶೈಲಜಾ, ಇನ್ನೊಬ್ಬರು ಜಯಶ್ರೀ. ಸೊ ಅದೆರಡೂ ಸೇರಿ ಅವರು ಶೈಲಶ್ರೀ ಫಿಲ್ಮ್ಸ್ ಅಂತ ಅವರು ತಗೊಂಡ್ರು. ಎಲ್ಲರೂ ಏನು ಅಂದ್ಕೊಂಡ್ರು, ಎತ್ಕೊಳ್ತಾನೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಅದನ್ನು ಅವ್ರಿಗೆ ಹೇಳಬೇಕಾಗಿತ್ತಪ್ಪ, ನಾನು ಪ್ರೊಡ್ಯೂಸರ್ ಅಲ್ಲ, ಈ ಥರ ಅಂತ. ಕಾಡಿನ ರಹಸ್ಯ ಸಿನಿಮಾದ ಮೂಲಕ ಹುಟ್ಟಿದಂಥ ಪ್ರೀತಿ 5 ವರ್ಷಗಳ ನಂತರ ನಿಮ್ಮ ಮದುವೆ ತನಕ ಬಂದು ನಿಲ್ತು. ಸುದರ್ಶನ್ ಅವರನ್ನು ಕೈ ಹಿಡಿತೀರಾ ನೀವು. ಆ ನಂತರದ ಜೀವನ ಹೆಂಗಿತ್ತಮ್ಮ ನಿಮ್ಮದು? ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನರು, ಐ ಥಿಂಕ್ ನಾನು ಎಲ್ಲರಿಗೂ ಯಾವುದಾದ್ರೂ ಒಂದು ಹುಡುಗಿ ಹೊಸದಾಗಿ ಮದುವೆ ಆಗಿ ಬಂದು ನನ್ನ ಕಾಲು ಬಿದ್ದು ನಮಸ್ಕಾರ ಮಾಡಿದಾಗ, ನಿನ್ನ ಗಂಡ ನನ್ನ ಗಂಡನ ಹಾಗೆ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ. ಅಷ್ಟು ಅಯ್ಯೋ, ಅವ್ರಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ರೀ ನಿಜವಾಗ್ಲೂ ಅಂತ. ಅವ್ರನ್ನ ಕಳ್ಕೊಂಡೋದಿದ್ದು ಎಲ್ಲ ನನಗೆ ಒಳ್ಳೆ ವಿಷಯಗಳು ಬರುತ್ತೆ, ಬಟ್ ಇಟ್ ಕಾನ್ ಸ್ಟೇ ಫಾರ್ ಅ ಲಾಂಗ್ ಟೈಮ್ ಅಲ್ವಾ. ಆ ಥರ ಏನು ನಾನು ಅವ್ರನ್ನ ಕಳ್ಕೊಳ್ಳೋ ಥರ ಆಗೋಯ್ತು. ಆದರೆ ಅವರು ಕೊನೆಯವರೆಗೂ ಒಂದು ಸಲ ನೋಡಿ, ಯಾಕೆ ಮರಿ ಒಂಥರ ಡಲ್ ಆಗಿದೆ, ಅಯ್ಯೋ ಏನು ಮಾಡೋದು ನೋಡಿ, ನಾನು ಇಷ್ಟೆಲ್ಲ ಕಲ್ತ್ಕೊಂಡು ಏನು ಪ್ರಯೋಜನ ಚಿನ್ನು. ಎಲ್ಲರೂ ಅವ್ರನ್ನ ಚಿನ್ನು ಅಂತಲೇ ಕರೆಯೋರು. ಯಾಕೆ ಇವಾಗ ಏನಾಯಿತು ಹೇಳು? ಅಲ್ಲ, ನಾನು ಐ ಸಿಂಗ್, ಐ ಪ್ಲೇ ಅನ್ ಇನ್ಸ್ಟ್ರುಮೆಂಟ್, ಐ ಆಮ್ ಅ ಡಾನ್ಸರ್, ಐ ಆಮ್ ಅನ್ ಆ್ಯಕ್ಟ್ರೆಸ್, ಇಷ್ಟೆಲ್ಲ ಇದ್ದರೂ ಏನು ಪ್ರಯೋಜನ? ಐ ಡೋಂಟ್ ಹ್ಯಾವ್ ಅನ್ ಐಡೆಂಟಿಟಿ ಅಂದೆ. ನಿನಗೆ ಐಡೆಂಟಿಟಿ ಇಲ್ವಾ? ಯು ಆರ್ ಮಿಸ್ಸಸ್ ಸುದರ್ಶನ್, ಇಸ್ ನಾಟ್ ಅನ್ ಐಡೆಂಟಿಟಿ ಅಂದರು. ಮಿಸ್ಸಸ್ ಸುದರ್ಶನ್ ಈಸ್ ನಾಟ್ ಅನ್ ಐಡೆಂಟಿಟಿ. ಇಫ್ ಎನಿ ಕಾಮಾಕ್ಷಿ, ಮೀನಾಕ್ಷಿ ಯಾರಾದರೂ ನಿಮ್ಮನ್ನು ಮದುವೆ ಆದರೆ ಅವರು ಮಿಸ್ಸಸ್ ಸುದರ್ಶನೇ. ನಾನು ಅದನ್ನೇ ಹೇಳಲಿಲ್ಲ. ನಾನು ಇದನ್ನೆಲ್ಲ ಕಲ್ತಿದ್ದೀನಲ್ಲ, ಇದರಿಂದ ನನಗೇನು ಬಂತು? ಬೆಳಗಾಗಿ ಎದ್ದು ಟೀ ಮಾಡು, ಆಮೇಲೆ ಟಿಫನ್ ಏನು ಇವತ್ತು ಆ ಟಿಫನ್ ಮಾಡು, ಇದ್ದೇ ಆಗೋಯ್ತು. ಐ ಡೋಂಟ್ ಥಿಂಕ್ ಐ ಆಮ್ ಯೂಸಿಂಗ್ ಮೈ ಆರ್ಟ್ ಇನ್ ಎನಿವೇ ಅಂತ. ಅಷ್ಟೇ ತಾನೇ ಅಂತ ಹೇಳಿದ್ರಪ್ಪ. ಅವ್ರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಆವಾಗ ಅವರೊಬ್ಬರನ್ನ ಒಂದು ಕ್ಯಾಮ್ರಾಮನ್ನ ಕಳಿಸಿ ನನಗೆ ನನ್ನ ಭರತನಾಟ್ಯಂ ಡ್ರೆಸ್ ಎಲ್ಲ ಹಾಕ್ಕೊಂಡು ವಿವಿಧ ಫೋಟೋಗ್ರಾಫ್ಸ್ ಎಲ್ಲ ತೆಗೆದು ಕಾರ್ಡ್ಸ್ ಮಾಡಿದರು. ಆ ಕಾರ್ಡ್ಸ್ ಎಲ್ಲ ಮುಗಿದೋಯ್ತು.
ನಾನು ಮತ್ತೆ ಅದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ದರೆ ನನ್ನ ಕಾರ್ಡ್ಸ್ ನನಗೆ ಆ ಮನೆಯಲ್ಲಿ ಇತ್ತು, ಇವಾಗ ಯಾವ ಪ್ಯಾಕಿಂಗಲ್ಲಿ ಇದೆಯೋ ಅದು ಗೊತ್ತಿಲ್ಲ. ಅದನ್ನು ಇದ್ದರೆ ನಾನು ನಿಮಗೂ ಒಂದು ಕಾರ್ಡ್ ಕೊಡ್ತಾಯಿದ್ದೆ. ಅದರಲ್ಲಿ ಮುಂದುಗಡೆ ನನ್ನ ಫೋಟೋ ಇರುತ್ತೆ, ಆಮೇಲೆ ಹಿಂಗೆ ಓಪನ್ ಮಾಡಿದರೆ ನನ್ನ ಡಿಫ್ರೆಂಟ್ ಇದರಲ್ಲಿ ನನ್ನ ಫೋಟೋಸ್ ಎಲ್ಲ, ಆಮೇಲೆ ನನ್ನ ಬಗ್ಗೆ ಬರೆದು ಅದೆಲ್ಲ ಇತ್ತು. ತುಂಬ ಚೆನ್ನಾಗಿದೆ. ಆ ಥರ 6 ಕಾರ್ಟನ್ಸ್ ಫುಲ್ ಮಾಡಿಬಿಟ್ರು ಅವರು. ಅವ್ರು ಏನು ಚಿಕ್ಕದಾಗಿ ಮಾಡೋದು ಅವ್ರಿಗೆ ಗೊತ್ತೇ ಇಲ್ಲ, ಎಲ್ಲ ದೊಡ್ಡದಾಗಿ ಅವರು ಏನೇ ಏರ್ಪಾಡು ಮಾಡಿದರು. ಓಕೆ ಮರಿ, ಆರ್ ಯು ಹ್ಯಾಪಿ? ಅದೇ, ಅಯ್ಯೋ ಚಿನ್ನು ಎಷ್ಟೊಂದು, ಮೈ ಗಾಡ್ ಅನ್ನ, ಯು ಆರ್ ಹ್ಯಾಪಿ ತಾನೇ, ಅಷ್ಟೇ ಬೇಕು ನನಗೆ ಅಂತ ಅಷ್ಟೇ. ಸೊ ಐ ಹ್ಯಾಡ್ ಅ ವಂಡರ್ಫುಲ್ ಮ್ಯಾರಿಡ್ ಲೈಫ್. ಆದರೆ ಅದು ತುಂಬ ದಿನ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ವಿ ಫೆಲ್ ಇನ್ ಲವ್ 5 years ಬಿಫೋರ್ ವಿ ಮ್ಯಾರಿಡ್. ಐ ಹ್ಯಾಡ್ ಟು ವೆಯ್ಟ್ ಫಾರ್ 5 years ಬಿಕಾಸ್ ಐ ಸೆಡ್ ನನ್ನ ತಂಗಿ ಮದುವೆ ಆದಮೇಲೆ ಮದುವೆ ಆಗ್ತೀನಿ, ನಾನು ಒಬ್ಬ ನಟಿಯಾಗಿ ನಾನು ಅವ್ರನ್ನ ಮದುವೆ ಆದರೆ ಅವಳಿಗೆ ಒಳ್ಳೆ ವರ ಸಿಗ್ತಾರೋ ಇಲ್ವೋ ಅಂತ ಹೇಳಿ ಅವಳ ಮದುವೆ ಜನವರಿಯಲ್ಲಿ ಆಯಿತು, ನಮ್ಮ ಮದುವೆ August 3rd ಆಯಿತು, ಸೇಮ್ ಇಯರ್. ಸೊ ಹಾಗೆ ನಾವು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋವರೆಗೆ ಒಟ್ಟಿಗೆ ಪಿಕ್ಚರ್ಸಲ್ಲಿ ಇತ್ತು. ಇದು ಅವರು ಬೇರೆ ಪಿಕ್ಚರ್ಸು ಅವ್ರು ಮಾಡ್ತಿದ್ರು, ನಾನು ಬೇರೆ ಪಿಕ್ಚರ್ಸ್ ಮಾಡ್ತಿದ್ದೆ. ಹಾಗೆ ನಾನು ಸುಮಾರು ಒಂದು ಐ ಥಿಂಕ್ ಐ ಹ್ಯಾವ್ ಡನ್ ಅಬೌಟ್ 35 films ಆರ್ ಸಮಥಿಂಗ್ ಐ ಆ್ಯಕ್ಟೆಡ್. ಅಮ್ಮ, ಮದುವೆ ಆಯಿತು, ಸಂಸಾರ ಚೆನ್ನಾಗೇ ನಡೀತಿತ್ತು. ಮಗು ಅನ್ನುವಂಥದ್ದು ಕಾನ್ಸೆಪ್ಟು ಇವತ್ತಿಗೆ ಈ ಒಂದು ಸ್ಥಿತಿಗೆ ಮಗು ಬೇಕಿತ್ತು ಅಥವಾ ಮಾಡ್ಕೋಬೇಕಿತ್ತು ಅಥವಾ ಇನ್ನೇನೋ ದತ್ತು ಪಡ್ಕೋಬಹುದಿತ್ತು, ಇಂಥ ಆಲೋಚನೆಗಳು ಬರುತ್ತಮ್ಮ ಇವಾಗಿನ? ಬರೋಕ್ಕಾಗೋಲ್ಲ, ಯಾಕೆಂದರೆ ಮಗು ಬೇಡ ಅಂತ ಹೇಳಿದ್ದೆ ನಾನು. ಯಾಕಂತ ಕೇಳಿ, ನಾನು ಈ ಸಿನಿಮಾ ಫೀಲ್ಡಿಗೆ ಬರೋಕ್ಕೆ ಮುಂಚೆ ಬ್ರಿಟಿಷ್ ಓವರ್ಸೀಸ್ ಏರ್ಲೈನ್ಸ್ ಕಾರ್ಪೊರೇಷನಲ್ಲಿ ಗಗನಸಖಿಯಾಗಿ ಕೆಲಸ ಮಾಡ್ತಿದ್ದೆ. ನಮಗೆ ನನ್ನ ಟ್ರೈನಿಂಗ್ ಎಲ್ಲ ಫಾರಿನಲ್ಲೇ ಆಯಿತು, ಅಂದರೆ ಬ್ರಿಟನ್ನಲ್ಲೇ ಆಯಿತು. ಆವಾಗ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ವೇಳೆ ಏರ್ಕ್ರಾಫ್ಟಲ್ಲಿ ಯಾವುದಾದ್ರು ಒಬ್ಬರಿಗೆ ಮಗು ಆದರೆ ವಿ ಶುಡ್ ಬಿ ಏಬಲ್ ಟು ಹೆಲ್ಪ್ ದೆಮ್ ಅಲ್ವಾ. ಸೊ ಈವನ್ ದ್ಯಾಟ್ ಇದು ಕೂಡ ನಮಗೆ ಕೊಟ್ಟಿದ್ದರು. ಅದಕ್ಕೇನು ಹೇಳೋದು, ದಟ್ ಪೈಚಿ ಅಂದರೆ ಏನು ಹೇಳ್ತಾರೆ, ಟ್ರೈನಿಂಗ್ ಅದು ಯು ಶುಡ್ ಬಿ ಏಬಲ್ ಟು ಡೆಲಿವರ್ ಅ ಚೈಲ್ಡ್ ಅನ್ನೋ ಥರ. ಸೊ ಆ ಡೆಲಿವರಿ ಚೈಲ್ಡ್ ಟೈಮಲ್ಲಿ ನಾನು ನೋಡಿದಾಗ ಎದುರುಗಡೆ ಒಂದು ಕನ್ನಡಿ ಇಟ್ಬಿಟ್ಟು ಮಗು ಆಚೆ ಬರೋದನ್ನು ಹಸ್ಬೆಂಡ್ ಆಲ್ಸೋ ಈಸ್ ಸೀಯಿಂಗ್, ಎವ್ರಿಬಡಿ ಈಸ್ ಹ್ಯಾಪಿ. ಐ ಥಾಟ್ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮಮ್ಮನ ಫ್ರೆಂಡು ಡಾಕ್ಟರ್ ಸುಧಾ ಅಂತ ಅವರು ಸಿಸ್ಟರ್, ಅವ್ರಿಗೆ ಇದರಲ್ಲಿ ಇರೋವಾಗ ನಾನು ಹೇಳಿದೆ, ನಾನು ಐ ಹ್ಯಾವ್ ಲರ್ನ್ಡ್ ಅಬೌಟ್ ದಿಸ್. ಅವ್ರ ಪಕ್ಕದಲ್ಲೇ ಅವ್ರದ್ದು ಈ ಥರ ಒಂದು ಏನು ಮಕ್ಕಳು ಅದಕ್ಕೇನು ಹೇಳ್ತಾರೆ, ಮೆಟರ್ನಿಟಿ ಇದ್ದಿತ್ತು. ಓಕೆ, ನೀನು ಕಲ್ತಿದ್ದೀರಲ್ಲ, ನೀವು ಹೋಗಿ ಅಲ್ಲಿ ಇಫ್ ಯು ವಾಂಟ್ ಟು ಹೆಲ್ಪ್ ದೆಮ್ ಯು ಕ್ಯಾನ್ ಹೆಲ್ಪ್ ದೆಮ್ ಅಂದರು. ಸೊ ನಾನು ತುಂಬ ಸಂತೋಷವಾಗಿ ಹೆಲ್ಪ್ ಮಾಡ್ತಾಯಿದ್ದೆ ಅವರಿಗೆಲ್ಲ. ಸೊ ಎಲ್ಲ ಚೆನ್ನಾಗಿತ್ತು. ಮಗು ಬಂದಾಗೆಲ್ಲ ತುಂಬ ಖುಷಿಯಾಯಿತು, ಎಲ್ಲ ಆಯಿತು. ಆಮೇಲೆ ಒಂದು ಸಲ ಮಗು ತಲೆಗೆ ಕಾಣ್ತಾ ಇದ್ದೆ, ಬರ್ತಾಯಿಲ್ಲ ಆಚೆ. ಅಯ್ಯೋ ಏನು ಅವಳು ಕಿರ್ಚ್ತಾ ಇದ್ದಾಳೆ. ದಟ್ ಲೇಡಿ ಶಿಸ್ಸಲ್ಲಿ, ನಾಚಿಕೆ ಆಗೋಲ್ಲ ನಿಂಗೆ? हाँ तुमको शर्म नहीं आती? क्यों चिल्लाती हो? चुप ने, क्या हो गया तुमको? उसको इतना पेन है, प्लीज़ डोंट स्कोल्ड लाइक दैट ಅಂತ. ಆ ಕೆಂಚಿ ಕೊಡು, ಕತ್ರಿ ಕೊಡು ಅಂತ. ಕತ್ರಿ ಕೊಟ್ಟಿದ ತಕ್ಷಣ ತಟಕ್ ಅಂತ ಅವಳಿಗೆ ಕಟ್ ಮಾಡಿಬಿಟ್ರು ಸೈಡ್. ಅಫ್ಕೋರ್ಸ್ ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ಡೀಟೇಲ್ ಬಿಕಾಸ್ ಯಾರ್ಯಾರೋ ಇದು ಮಾಡ್ತಾರೆ ಇದ್ರದ್ದು. ಅಯ್ಯೋ ಯಾಕೆ ಹಿಂಗೆ ಮಾಡಿ, ಆ ಬ್ಲಡ್ ಬಂದು ನನ್ನ ಮುಖದ ಮೇಲೆ ಬಿತ್ತು. ಅಭಿಯಾಯಿಂದ ಆಚೆ ಹೋಗಿ ಮೂರ್ಛೆ ಆಗಿಬಿಟ್ಟೆ. ಆಮೇಲೆ ಹೇಳಿದೆ, ಏನು ಅವಳನ್ನ ಮೊದಲು ಆಚೆ ತಳ್ಳಿ, ಅವಳು ಹಂಗೆ ಮಾಡಿದ್ಲು ಅಂತ. ಇಲ್ಲಲ್ಲ, ಅವಳು ಹಾಗೆ ಮಾಡದೇ ಇದ್ದರೆ ಸಮಥಿಂಗ್ ಎಲ್ಸ್ ವುಡ್ ಹ್ಯಾವ್ ಹ್ಯಾಪನ್ಡ್ ವಿಚ್ ವುಡ್ ಹ್ಯಾವ್ ಬೀನ್ ವೆರಿ ಇನ್ಕನ್ವೀನಿಯಂಟ್ ಫಾರ್ ದ ಮದರ್ ಲೇಟರ್ ಆನ್. ಅಮ್ಮ, ಇವಾಗ ನಿಮಗೆ ಆ ಒಂದು ಕಾಡ್ತಾ ಇದೆಯಾ, ಅಥವಾ ಮಕ್ಕಳು ಇರಬೇಕಿತ್ತು, ನಾನು ಮನಸ್ಸು ಮಾಡಬೇಕಿತ್ತು? ಇಲ್ಲವೇ ಇಲ್ಲ. ಯಾಕಂದರೆ ನನಗೆ ಫ್ರಮ್ ದ ಬಿಗಿನಿಂಗ್ ಐ ವಾಸ್ ಆಲ್ವೇಸ್ ವೆರಿ ಬಾಯ್ಶ್ ಪರ್ಸನ್ ಟೈಪ್. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಹೇಳೋರು, ನನಗೆ 2 ಗಂಡು ಮಕ್ಕಳು 2 ಹೆಣ್ಮಕ್ಳು ಅಂತ. ಗಂಡು ಮಕ್ಕಳೇ ಒಬ್ಬ ತಮ್ಮ ಇದ್ದಾನೆ ನನಗೆ, ನಾನು ಒಬ್ಬ ಗಂಡು ಮಗು ಥರ ಮನೆಗೆ.
ಆ ಥರ ನೋ, ಐ ನೆವರ್ ಹ್ಯಾಡ್ ಸಚ್ ಫೆಮಿನೈನ್ ಫೀಲಿಂಗ್. ಇನ್ಫ್ಯಾಕ್ಟ್ ನನ್ನ ತಂಗಿನ ಕೇಳಿದೆ, ನಿನಗೂ ಕಟ್ಮ ಎಸ್ ಕಾ ಅಂದೆ. ಅಯ್ಯೋ ನೀನು ನೋವಾಗಲೇ. ಅಯ್ಯೋ ಅಕ್ಕ, ಮಗುನ ಮುಖ ನೋಡಿದ್ರೆ ಎಲ್ಲ ಮರ್ತೋಗತ್ತೆ ಅಂತ. ಯಾಚಪ್ಪ ನಾನು ಹಾಗೆ ಇದ್ದೀರಿ. ನಾನು ಅದನ್ನು ನೋಡಿ, ದೇವ್ರು ನನ್ನ ಹೇಗೆ ಸೃಷ್ಟಿ ಮಾಡಿದ್ದಾನೆ, ನನ್ನ ಲೈಫ್ ಹಿಂಗಿರುತ್ತೆ ಅಂತ ದೇವರಿಗೆ ಗೊತ್ತು. ಹಾಂ, ಸೊ ಅದಕ್ಕೆ ತಕ್ಕ ಹಾಗೆ ಹಿ ಹ್ಯಾಸ್ ಗಿವನ್ ಮೀ ಆಲ್ ಐಡಿಯಾಸ್. ಅಮ್ಮ, ಇವತ್ತು ನೀವು ಇಲ್ಲಿದ್ದೀರಾ. ಸಾಮಾನ್ಯವಾಗಿ ಒಂದು ಮಕ್ಕಳು ಇಲ್ಲ, ಏಜ್ ಆದಮೇಲೆ ಯಾರೂ ಇಲ್ಲ ಅಂದಾಗ ತಂಗಿನೋ ಅಥವಾ ಕಸಿನ್ಸೋ ದೊಡ್ಡಪ್ಪಂದಿರೋ ಎಲ್ಲ ನೋಡ್ಕೋತಾರೆ ಅಥವಾ ಅವ್ರ ಮನೆಗೆ ಕರೀತಾರೆ. ಸೊ ಶೈಲಶ್ರೀ ಅವರ ಫ್ಯಾಮಿಲಿಗೆ ಬಂದರೆ ಈಗ ತಂಗಿ ಇದ್ದಾರೆ ಅಂತಂದರು. ತಂಗಿ ಮನೆಯಲ್ಲಿ ಇರಬಹುದಿತ್ತಲ್ವಾ ಅಥವಾ ನಿಮ್ಮದು ಕಸಿನ್ಸ್ ಮನೆಯಲ್ಲಿ ಏನಾದರೂ ನೋಡ್ಕೋಬಹುದಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆ. ಇಲ್ಲ, ಅವರೆಲ್ಲ ಬೇರೆ ಬೇರೆ ಊರಲ್ಲಿದ್ದರು. ಆಮೇಲೆ ಅವ್ರದ್ದೇ ಬೇರೆ ಇತ್ತು. ಆಮೇಲೆ ನನ್ನ ತಂಗಿಯೆಲ್ಲ ಹೊರಟೋದ್ರೆ ಆಗಲೇ. She had cancer. She went off. My sister was there. This year beginning, she passed away. And so, no, that kind of an opportunity never came for me. ಯಾರ ಜೊತೆ ನಾನು ನಮ್ಮ ಅಕ್ಕ ನನ್ನ ಜೊತೆನೇ ಇರಬೇಕು ಅಂತ ಅಂದ್ಕೊಂಡೆ. ಆದರೆ ಅವ್ರ ಮಗ ಅವರು ಸೊಸೆ ತಗೊಂಡು ಹೋಗಿ ಅಲ್ಲಿ ಬಿಡದಿಯಲ್ಲಿ ಸೀನಿಯರ್ ಸಿಟಿಸನ್ಸ್ ಹೋಮಲ್ಲಿ ಹಾಕ್ಬಿಟ್ಟಿದ್ಲು. ಅವ್ರ ಹತ್ರ ತುಂಬ ಜ್ಯುವೆಲ್ಸ್ ಎಲ್ಲ ಇತ್ತು. ಏನು ಜ್ಯುವೆಲ್ಸ್ ಎಲ್ಲ ಹಾಕ್ಕೋಬಾರ್ದಲ್ಲ, ಎಲ್ಲ ಜ್ಯುವೆಲ್ಸ್ ಎಲ್ಲ ಯಾವುದೋ ಒಂದು ಇದಕ್ಕೋಸ್ಕರ ಅವರು ಶಿ ಹ್ಯಾಡ್ ಟು ಗೋ ದೇರ್ ಆ್ಯಂಡ್ ಸ್ಪೆಂಡ್ ಹರ್ ಡೇ ದೇರ್. ಆ ಥರ ಇತ್ತು. ಅಲ್ಲೇ ಅವ್ರ ಪ್ರಾಣನೂ ಅಲ್ಲೇ ಹೋಯಿತು. ನಮ್ಮ ಅಕ್ಕ ಇಲ್ಲ ಇವಾಗ ನಾನು ಒಬ್ಬಳೇ ಇದ್ದೀನಿ. ನನ್ನ ತಮ್ಮ ಇದ್ದಾನೆ. ಹೌದು, ಅವನು ಪಾಟ್ನಾದಲ್ಲಿದ್ದಾನೆ. ನಾನು ನಮ್ಮ ಯಜಮಾನ್ರು ಹೋದ ಕೂಡಲೇ ಅವನ ಮಗಳು ಬಂದು ನನ್ನ ಪಾಟ್ನಾ ಕರ್ಕೊಂಡು ಹೋದ್ಲು. ಚೆನ್ನಾಗಿತ್ತು. ಅವರು ಹಿ ಹ್ಯಾಡ್ ಬಿಕಮ್ ಅ ಕ್ರಿಶ್ಚಿಯನ್. ಹಿ ಮ್ಯಾರಿಡ್ ಎ ಕ್ರಿಶ್ಚಿಯನ್ ಗರ್ಲ್, ಬಟ್ ಸ್ಟಿಲ್ ದೇ ವರ್ ವೆರಿ ನೈಸ್. ನಾನು ಹೋಗಿದ್ದೆ ಅಲ್ಲಿ. ಕ್ರಿಸ್ಮಸ್ ಎಲ್ಲ ಅಲ್ಲೇ ಇದು ಮಾಡಿದರು. ಚರ್ಚಿಗೆಲ್ಲ ಹೋಗಿದ್ದೆ. ನಮಗೆ ಯಾವಾಗಲೂ ಆ ಥರ ಇದು ಇಲ್ಲ. ಬೇರೆ ಏನು ಹೇಳೋದು, ಜಾತಿನವರು ಅಂತೆಲ್ಲ ಏನೂ ಇರಲಿಲ್ಲ. ತಮ್ಮನ ಮಕ್ಕಳಾದರೂ ನೋಡ್ಕೋಬಹುದಿತ್ತಲ್ವಾ ಅಂತ ಒಂದು ಪ್ರಶ್ನೆ. ಮಕ್ಕಳೆಲ್ಲ ದೇರ್ ಆಲ್ ಮ್ಯಾರಿಡ್, ದೇ ಹ್ಯಾವ್ ಗಾಟ್ ದೇರ್ ಓನ್ ಚಿಲ್ಡ್ರನ್. ಆ ಥರ ಎಲ್ಲ ಬೇರೆ ಬೇರೆ ವೆರಿ ವೆರಿ ಹೈ ಇದರಲ್ಲೇ ಅವ್ನು ಮ್ಯಾರೇಜ್ ಮಾಡಿಕೊಟ್ಟು ಚೆನ್ನಾಗಿದ್ದಾರೆ. ಅವರು ಕೇಳ್ತಾರೆ, ನೀವು ಇಲ್ಲಿ ಬಂದ್ಬಿಡಿ ಅಂತ. ಐ ಡೋಂಟ್ ಲೈಕ್ ಟು ಗೋ ಆ್ಯಂಡ್ ಸ್ಟೇ ಲೈಕ್ ದಟ್. ನಾನು ಆಮ್ ಎ ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಒಬ್ಬರ ಮನೆಗೆ ಹೋದರೆ, ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ದೇ ಆರ್ ಕ್ರಿಶ್ಚಿಯನ್ಸ್. ಹೋದಾಗ ನಾನು ಹೋದ ಕೆಲವು ಒಂದು ನಾಟ್ ಒಂದು ತಿಂಗಳು ಇರಲಿಲ್ಲ, ಐ ಥಿಂಕ್ 15 days ನಾನು ಇದ್ದೆ ಅಲ್ಲಿ. ಆವಾಗ ಅವ್ರ ಪಾಸ್ಟರ್ ಬಂದರೆ ಅವ್ರು ಮಾತಾಡೋರು, ನಾನು ಒಬ್ಬಳೇ ಕೂತಿರ್ತಿದ್ದೆ. ಹಾಗೆ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ನಾನು ಒಂದು ಡಿಸ್ಟರ್ಬೆನ್ಸ್ ಆಗಿ ಅವ್ರಿಗೆ ಇರಲಿಲ್ಲ ಆ ಥರ. ಅಮ್ಮ, ನೀವಾಗಲೇ ಹೇಳಿದ್ರಿ ತಂಗಿ ಕ್ಯಾನ್ಸರಿಂದ ತೀರ್ಕೊಂಡ್ರು ಅಂತ. ಒಂದಿಷ್ಟು ದಿವಸ ನಿಮಗೂ ಕ್ಯಾನ್ಸರ್ ಆಗಿತ್ತು, ಕ್ಯಾನ್ಸರ್ ಗೆದ್ದು ಬಂದ್ರಿ, ಇಂಥ ಸುದ್ದಿಗಳೆಲ್ಲ ಹರಿದಾಡಿತ್ತು. ಸೊ ಇದ್ರ ಬಗ್ಗೆ ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ, ನನಗೆ ಕ್ಯಾನ್ಸರ್ ದೇವರಾಣಿಗೂ ಬರಲೇ ಇಲ್ಲ. ನನಗೆ ಕ್ಯಾನ್ಸರ್ ಬಂದಿದ್ದರೆ ಐ ನೋ ವಾಟ್ ಆರ್ ದ ಸಿಂಪ್ಟಮ್ಸ್. ಹೀಗೆ ಯಾವ ಥರ ಕ್ಯಾನ್ಸರ್ ಇದು ಅಲ್ವಾ? ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್. ನಾಟ್ ಆಲ್ ಕ್ಯಾನ್ಸರ್ಸ್. ಕ್ಯಾನ್ಸರ್ ಅಂದ ಕೂಡಲೇ ಮುಖ ಎಲ್ಲ ಒಂಥರ ಆಗಿಬಿಡುತ್ತೆ, ಹೀಗೆಲ್ಲ ಅನ್ಕೋತಾರೆ. ನಾನು ಪಿಕ್ಚರ್ ಮಾಡಿದಾಗ ಅಂಥವ್ರು ಯಾರನ್ನೂ ನಾನು ತೋರಿಸ್ಲಿಲ್ಲ. ಓಕೆ, ಬಿಕಾಸ್ ಪೀಪಲ್ ದೇ ಶುಡ್ ನಾಟ್ ಗೆಟ್ ಅಫ್ರೇಡ್ ಆಫ್ ಇಟ್ ಅಂತ. ಬೇರೆ ಇದು ಏನು ತಂಬಾಕು ಹಾಕೋದ್ರಿಂದ ಏನೇನೋ ಆಗುತ್ತೆ ಅದೆಲ್ಲ ತೋರಿಸ್ತಾರೆ. ಅದೇ. ಸೊ ಐ ಡಿಂಟ್ ವಾಂಟ್ ಟು ಡೂ ದ್ಯಾಟ್. ಯಾವುದೇ ಆದರೂ ಕ್ಯಾನ್ಸರ್ ಈಸ್ ಕ್ಯೂರಬಲ್. ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ಕೂಡಲೇ ಯು ಗೋ ಅಂಡ್ ಅಟೆಂಡ್ admit yourself in the hospital. That's exactly what I did. I had cancer ಇತ್ತೋ ಇಲ್ವೋ, ಗಿರಿಜಾ ಲೊಕೇಶನ್ ಅನ್ನು ಕರ್ಕೊಂಡು ಹೋದರು. I said okay, I will take all those whatever they are giving treatments or something. All the treatments I took. ಅದರಲ್ಲಿ ಒಂದು ಅದು ಏನು ಅದಕ್ಕೇನು ಹೇಳ್ತಾರೆ, ಅದಕ್ಕೆ ಒಂದು ಹೆಸರಿದೆ. ಇದು ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಪರ್ಸನ್ ಹ್ಯಾಸ್ ಟು ಟೇಕ್ ಅಬೌಟ್ 20 ಕೂಡ ಇಲ್ಲ, 18 ಏನೋ, 18 ಕೂಡ ತಗೊಳಕ್ಕಾಗ್ತಿರ್ಲಿಲ್ವಂತೆ. ಇವ್ರುಗಳು ನೋಡಲೇ ಇಲ್ಲ, ನೀವು ಬಂದು ಹೋಗಿ ಅನ್ನೋದು, ನಾನು ಹೋಗೋದು ಆ ಟ್ರೀಟ್ಮೆಂಟ್ ತಗೊಳ್ಳೋದು ಬರೋದು. ಹೇಳಿದೆ, ಇಷ್ಟೊಂದು ಟ್ರೀಟ್ಮೆಂಟ್ಸ್ ಯಾಕೆ ಕೊಟ್ಟರು ಇವ್ರಿಗೆ? ಇಲ್ಲ ಸರ್, ಅವ್ರಿಗೆ ಕಳಿಸಿದ್ರು ಅಂದೆ. ವಾಟ್ ನಾನ್ ಸೆನ್ಸ್ ಅದು. ಸರಿ, ಹೌ ಡಿಡ್ ಯು ಸ್ಟ್ಯಾಂಡ್ ಸೋ ಮಚ್ ದಿಸ್ ಥಿಂಗ್ ಅಂತ. ಆ ಥರ ದಟ್ ದಿಸ್ ಥಿಂಗ್ ದಟ್ ಇದೆಲ್ಲ ಬರುತ್ತಲ್ಲ, ಐ ಕುಡ್ ಸ್ಟ್ಯಾಂಡ್ ಎವ್ರಿಥಿಂಗ್. ಐ ಡೋಂಟ್ ನೋ, ಒಂದು ಏನು ಹೇಳೋದು, ವಿತೌಟ್ ಮೈ ನಾಲೆಜ್ ಐ ಹ್ಯಾವ್ ಟೇಕನ್ ಮೋರ್ ಟ್ರೀಟ್ಮೆಂಟ್ಸ್ ಲೈಕ್ ದ್ಯಾಟ್.
ಇಷ್ಟೊಂದು ಟ್ರೀಟ್ಮೆಂಟ್ಸ್ ಬೇಕಾಗಿರಲಿಲ್ಲ. ಬಟ್ ಇಷ್ಟು ಟ್ರೀಟ್ಮೆಂಟ್ಸ್ ತಗೊಳ್ಳೋಕ್ಕೂ ಆಗದೆ ಓಡೋಗೋರು ಎಲ್ಲರೂ. ನೀವು ಹೆಂಗೆ ತಗೊಂಡ್ರಿ ಅಂದರು. ಅವ ನಾಗರಬಾವಿಯಲ್ಲಿ ನೀವು ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು, ಅಪಾರ್ಟ್ಮೆಂಟಲ್ಲೇ ಸಾಕಷ್ಟು ವೀಣೆಗಳನ್ನು ಇಟ್ಕೊಂಡು ವೀಣೆ ಕ್ಲಾಸ್ಗಳನ್ನು ತಗೋತಾ ಇದ್ರಿ ಅಂತೆ, ಒಂದಿಷ್ಟು ಅಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆ ಮನೆ ಬಿಡಬೇಕಾದಂಥ ಪರಿಸ್ಥಿತಿ ಯಾಕೆ ಬಂತು? ಆಸ್ ಐ ಟೋಲ್ಡ್ ಯು, ಅವರು ದಟ್ ಓನರ್ ಹಿ ಪಾಸ್ಡ್ ಅವೇ ಆ್ಯಂಡ್ ಸೊ ದ ಸನ್ ಹಿ ಸೆಡ್, ಅಮ್ಮ ವಿ ವಾಂಟ್ ಟು ಸೆಲ್ ದಿಸ್, ಬಿಕಾಸ್ ಅವರು ಬೇಲೂರಿನವರು, ಸೊ ಸೆಲ್ ಮಾಡಬೇಕು ಅಂತ, ಖಾಲಿ ಮಾಡಿ ಅಂತ. ಓಕೆ, ಸೊ ಅಷ್ಟೇ, ಬೇರೆ ಏನಿಲ್ಲ. ಅಮ್ಮ, ನಿಮ್ಮ ಮಾವನ ಫ್ಯಾಮಿಲಿ ಕೂಡ ಒಂದು ಕಲೆಯಿಂದ ಬಂದಿರುವಂಥ ಫ್ಯಾಮಿಲಿ. ನಿಮ್ಮ ಗಂಡ ಕೂಡ ಒಬ್ಬರು ಕಲಾವಿದರು, ನೀವು ಕಲಾವಿದರು. ಸೊ 35ಕ್ಕಿಂತ ಹೆಚ್ಚು ಸಿನಿಮಾ ಮಾಡಿದ್ದೀರ. ಯಾವತ್ತೂ ಲೈಫ್ ಅನ್ನುವಂಥದ್ದು ಸೆಟ್ಲ್ ಆಗಬೇಕಿತ್ತು, ಮನೆ ಮಾಡಬೇಕಿತ್ತು, ನೀವು ನಿಮಗೆ ಬೇಕಾದಂಥದ್ದೆಲ್ಲನೂ ಇಟ್ಕೊಬೇಕಿತ್ತು. ಬಟ್ ಶೈಲಶ್ರೀ ಜೀವನದಲ್ಲಿ, ಅಮ್ಮನವರ ಜೀವನದಲ್ಲಿ ಏನಾಯಿತು ಅಂಥದ್ದು? ಸಿ, ನಾವು ಮೊದಲು ವೆನ್ ವಿ ವರ್ ಇನ್ ಮೆಡ್ರಾಸ್, ವಿ ಹ್ಯಾಡ್ ಅವರ್ ಓನ್ ಹೌಸ್, ಎಲ್ಲ ಇತ್ತು. ಏನು ವಿ ಹ್ಯಾಡ್ 15 ಲ್ಯಾಸಾಪ್ಸಸ್ ಅಂದರೆ ನೋಡಿ, ಅಲ್ಲಿ ವಿ ವರ್ ಇನ್ ದ ಬೀಚ್, ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ಏನಾಗೋಯ್ತು, ಕೆಲವು ಜನಗಳು ಬಂದು, ನಾವು ಒಂದು ಒಳ್ಳೆಯ ವ್ಯಾಪಾರ ಒಂದು ಮಾಡ್ತಾಯಿದ್ದೀವಿ, ಅದಕ್ಕೆ ನೀವು ಸ್ವಲ್ಪ ಬಂದು ಸಹಕಾರ ಮಾಡಬೇಕು ಅಂತ ನಮ್ಮ ಯಜಮಾನರಿಗೆ ಹೇಳಿದರು. ಮೈ ಹಸ್ಬೆಂಡ್ ಸೆಡ್ ಓಕೆ, ದೇ ವರ್ ವೆರಿ ನೈಸ್ ಪೀಪಲ್ ಅಂತೆಲ್ಲ. ಆಮೇಲೆ ವುಡ್ಲೆನ್ಸ್ ಅವರು ಹೇಳಿದ್ರು, ಸರ್, ಅಮ್ಮ ನನಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ಇವರು ಬಂದಿರೋರೆಲ್ಲ ಕ್ರುಕ್ಸ್, ಇವರು ಸರ್ ಅವ್ರ ಜೊತೆ ಅವ್ರಿಗೆ ಏನು ಕೇಳ್ತಾರೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ, ದಯವಿಟ್ಟು ಅವ್ರನ್ನ ಸ್ವಲ್ಪ ಹಿಡ್ಕೊಳ್ಳಿ ನೀವು ಅಂತ ಹೇಳಿದರು. ಆವಾಗಲೇ ನಮ್ಗೆ ಗೊತ್ತಾಯಿತು ದೇ ಆರ್ ನಾಟ್ ಗುಡ್ ಪೀಪಲ್ ಅಂತ. ಆವಾಗ ವಿ ಸ್ಟಾಪ್ಡ್. ಬಟ್ ಬೈ ದ ಟೈಮ್ ಅಂದರೆ ಅದರಿಂದ ನಾವು ಏನು ಕಮ್ಮಿ ಆಗಲಿಲ್ಲ, ಆಪರ್ಚುನಿಟೀಸ್ ನಮಗೆ ಬರಲಿಲ್ಲ. ಯಾಕಂದರೆ ನಗುವ ಹೂವು ಅಂತ ಒಂದು ಪಿಕ್ಚರ್ ನಾವು ಮಾಡಿದ್ದಕ್ಕೆ ಇದು ನಮ್ಮ ಇದರಲ್ಲಿ ಏನು ಹೇಳಿಬಿಟ್ರು, ಅಯ್ಯೋ ಅವ್ರ ಚಿತ್ರ ಮಾಡೋವ್ರಿ, ಅವರು ಏನು ಆ್ಯಕ್ಟಿಂಗ್ ಎಲ್ಲ ಏನು ಬರೋಲ್ಲ ಅಂತ ಬೇಕು ಅಂತ ನಮಗೆ ಬೇಡದೇ ಇರೋರೆಲ್ಲ ಹಾಡಿದ್ದು ಒಂದು ಇದು. ಸೊ ನಮಗೆ ಯಾವಾಗ ಅವಕಾಶಗಳೇ ಸಿಗಲಿಲ್ಲೋ ಆವಾಗ ಇವ್ರು ಬಂದರು, ಯಾರು ಚಿಂದೋಡಿ ಲೀಲಾ ಅವರು ಬ್ರದರ್ ಬಂದುಬಿಟ್ಟು, ನೀವು ಬನ್ನಿ ಡ್ರಾಮಾಗೆ ಬನ್ನಿ ಅಂತ. ಸೊ ಡ್ರಾಮಾಗೆ ಹೋದಾಗ ನಮಗೆ ಒಳ್ಳೆ ಇದು, ವೆರಿ ಗುಡ್ ರೆಸ್ಪಾನ್ಸ್. ನಾವಿಬ್ಬರು ಹಾಡ್ತಿದ್ವಿ, ವಿ ಆಲ್ಸೋ ಎಂಜಾಯ್ಡ್ ಅವರ್ ಸೆಲ್ಫ್. ನಾವಿಬ್ಬರೇ ಇದ್ದಿದ್ದರಿಂದ ವಿ ಆರ್ ಟುಗೆದರ್, ದಟ್ ವಾಸ್ ದೇರ್. ನಗುವ ಹೂ ಸಿನಿಮಾಕ್ಕೂ ನಿಮ್ಮ ಜೀವನಕ್ಕೂ ಸಾಮ್ಯತೆ ತುಂಬ ಇದೆ ಅನಿಸುತ್ತೆ. ಹಾಡು ಯಾವುದು, ಹೆಂಗೆ ಹಾಡು, ಅದರಲ್ಲೊಂದು ಬರೋ ಹಾಡು, ಹಾಂ, ಇರಬೇಕು ಅರಿಯದ ಕಂದನ ಥರ, ಹೌದಾ? ಹ್ಞೂ. ಅದರಲ್ಲಿ ಅದನ್ನು ಆ ಹಾಡು ಬರೋದಕ್ಕೆ ಹುಡುಗ ಹೇಳ್ತಾನೆ, ಏನಪ್ಪ ಮಾಡೋದು ಎಲ್ಲ ನನ್ನ ಹಣೆ ಬರಹ ಅಂದೆ. ಹಣೆ ಬರಹ ಅಂದರೆ ಏನು ಅಂತಾನೆ ಅವನು. ಅದಕ್ಕೆ ಅವರು ಆ ಹಾಡು ಹಾಡ್ತಾರೆ. ಅವರೇ ಫಸ್ಟ್ ಹಾಡಿದ್ದು. ಅದಕ್ಕೆ ಅದುವರೆಗೂ ಇವನ್ ರಾಜ್ಕುಮಾರ್ ಅವರು ಹೇಳಿದ್ರಂತೆ, ನಾನು ಹಾಡೋಲ್ಲಪ್ಪ, ನಾನು ಒಬ್ಬ ಆ್ಯಕ್ಟರ್ ಅಷ್ಟೇ ಅಂತ. ಆಮೇಲೆ JK ವೆಂಕಟೇಶ್ ಹೇಳಿದ್ರಂತೆ, ನೀವು ಹಾಡಲ್ಲ ಅಂತೀರ ನೋಡಿ, ಸುದರ್ಶನ್ ಹಾಡಿದ್ದಾರೆ ನೋಡಿ, ಇರಬೇಕು ಅವರೇ ಹಾಡಿದ್ದಾರೆ, ನೀವು ಹಾಡಿ ಅಂದಮೇಲೆ ಅವರು ಯಾರೇ ಕೂಗಾಡಲಿ ಅಂತ ಅವರು ಹಾಡಿದರು. ಸೊ ಆ ಥರ ಫಾರ್ ಎವ್ರಿಥಿಂಗ್ ವಿ ಆರ್ ದ ಫಸ್ಟ್ ಟೇಕಿಂಗ್ ನ್ಯೂಸ್. ಇವತ್ತು ಕೇಳಿದಾಗ ಏನು ಅನ್ಸುತ್ತೆ? ಇರಬೇಕು ಅರಿಯದ ಕಂದನ ತರಹ, ನಗಬೇಕು ಅಳಬೇಕು, ಇರುವಂತೆ ಹಣೆ ಬರಹ. ದಟ್ ಈಸ್ ದ ಟ್ರೂತ್ ಅಲ್ವಾ? ಯಾರೇ ಆಗಲಿ, ಎಷ್ಟೇ ಸಂತೋಷ. ಇವಾಗ 4 ಮಕ್ಕಳಿದ್ದಾರೆ, 4 ಮಕ್ಕಳಲ್ಲಿ 3 ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲ ಸರಿ. ಒಂದು ಮಗುವಿಗೆ ಅದು ಲೈಫ್ ಸರಿ ಇಲ್ಲ, ಅವಾಗ ದ ಮದರ್ ಆ್ಯಂಡ್ ಫಾದರ್ ದೇ ವಿಲ್ ಬಿ ಫೀಲಿಂಗ್ ಫಾರ್ ದ್ಯಾಟ್ ಚೈಲ್ಡ್. ಬಾಕಿಲ್ಲ ಚೆನ್ನಾಗಿರೋರೆಲ್ಲ ಓಕೆ, ಬಾಕಿ ಇದು ಇಷ್ಟು ಕಷ್ಟಪಡ್ತಾ ಇದೆಯಲ್ಲ ಅಂತ, ಕಷ್ಟಪಡೋ ಮಗಳ ಮೇಲೇ ಅವ್ರಿಗೆ ಇದಿರುತ್ತೆ ಅಲ್ವಾ, ಪ್ರೀತಿ ಅದೆಲ್ಲ, ಅವ್ರು ಹೆಲ್ಪ್ ಮಾಡಬೇಕು ಅದೆಲ್ಲ ಇರುತ್ತೆ. ಎಲ್ಲರ ಫ್ಯಾಮಿಲಿಯಲ್ಲೂ ಇದಿರುತ್ತೆ. ಸೊ ನಮ್ಮದೇನು ಹಂಗೆ ತಗೊಳ್ತೀವಿ ನಾವು. ಯಾವತ್ತಾದ್ರೂ ಈ ಹಾಡು ಅಮ್ಮನಿಗೆ ಪದೇ ಪದೇ ನೆನಪಾಗುತ್ತಾ? ಯಾವುದು, ಇರಬೇಕು ಅರಿಯದ ಕಂದನ ತರಹನ? ಅದು ಮರೆಯೋ ಹಾಗಿಲ್ವಲ್ಲ. ಯಾವುದಾದ್ರೂ ನಾನು ಈ ಥರ ಮಾತಾಡುವಾಗ ಇವಾಗ ಈ ಸಂದರ್ಭದಲ್ಲಿ ಇದು ಹೇಳಕ್ಕೆ ಬಂದಾಗ ನಾನು ಅದನ್ನು ಹೇಳ್ತೀನಿ, ಹಾಡಿ ಹೇಳ್ತೀನಿ ಹಾಗೆ. ಅದೇ ಹಾಡನ್ನ, ಇರಬೇಕು ಅರಿಯದ ಕಂದನ ತರಹ, ನಗಬೇಕು ಅಳಬೇಕು, ಇರುವಂತೆ ಹಣೆ ಬರಹ, ಇರಬೇಕು
ಅರಿಯದ ಕಂದನ ತರ. ಆಮೇಲೆ ಮ್ಯೂಸಿಕ್ ಬಂದ್ಬಿಡುತ್ತೆ, ಟನ್ ಟನ್ ಅಂತ ಮ್ಯೂಸಿಕ್ ಬಂದ್ಬಿಡುತ್ತೆ ನಮಗೆ. ಇರಬೇಕು ಇರಬೇಕು ತಾವರೆ ಎಲೆಯ ತರಹ, ಇರಬೇಕು ಇರಬೇಕು ತಾವರೆ ಎಲೆಯ ತರಹ, ಕಣ್ಣೀರೋ ಪನ್ನೀರೋ ಯಾರಿಗೆ ಮಾಡಲಿ ಕಲಹ, ಯಾರಲ್ಲಿ ಮಾಡಲಿ ಕಲಹ. ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ. ಆರ್ ಎನ್ ಜಯಗೋಪಾಲ್ ಬಿಟ್ಟರೆ ಇಲ್ಲಪ್ಪ, ಎಷ್ಟು ಒಳ್ಳೆಯ ಹಾಡುಗಳೆಲ್ಲ ಅವ್ರು ಬರೆದಿದ್ದಾರೆ. ಅಮ್ಮ, ನಗುವ ಹಿಂದೆ ಸಾಕಷ್ಟು ನೋವುಗಳಿರುತ್ತಂತೆ. ಶೈಲಶ್ಯಾಮ್ ಅವರು ನಗ್ತಾನೆ ಇರ್ತಾರೆ, ಬಟ್ ಅದರ ಹಿಂದೆ ಸಾಕಷ್ಟು ನೋವು ಇರಬೇಕಲ್ಲ? ಹಾಂ, ಇರುತ್ತೆ ರೀ. ಅದು ನಾನು ನೋಡಿ ಬಂದಿದ್ದು ಒಂದೊಂದು ಇದರಲ್ಲೂ ಆಲ್ ಮೈ ಫ್ಯಾಮಿಲಿ ಪೀಪಲ್ ವರ್ ಆಲ್, ಐ ವಾಸ್ ಲೈಕ್, ಆ್ಯಕ್ಚುಲಿ ನನ್ನ ತಮ್ಮ ಒಬ್ಬನೇ ಮಗ. ನಮ್ಮ ಅಪ್ಪ ಹೇಳೋರು ನನಗೆ, ಐ ಗಾಟ್ 2 sons ಅಂತ. ಅಂದರೆ ಐ ವಾಸ್ ಲೈಕ್ ಅ ಸನ್ ಟು ದ ಹೌಸ್. ಮನೆಯದು ಎಲ್ಲ ಇದರಲ್ಲಿ ನಾನೇ ನೋಡ್ಕೋತಾ ಇದ್ದೆ. ಸೊ ಹಾಗಿದ್ದರಿಂದ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ನನಗೆ ಮೊದಲಿಂದನೇ ಬಂದುಬಿಡ್ತು. ಆ್ಯಂಡ್ ದಟ್ ಹೆಲ್ಪ್ ಮೀ ಇಂಥ ಟೈಮಲ್ಲಿ. ಅಮ್ಮ, ಒಂದು ಕಡೆ ಗಂಡನ್ನ ಕಳ್ಕೊಂಡ್ರಿ, ಇನ್ನೊಂದು ಕಡೆ ತಾಯಿಯೂ ತೀರ್ಹೋದ್ರು. ಎಲ್ಲವನ್ನ ಕಳ್ಕೊಂಡಾಗ ಆಗುವಂಥ ನೋವು ಇವತ್ತಿನ ಎಷ್ಟೋ ದಿನ ನೀವು ಈಗ ಒಬ್ಬರೇ ರೂಮಲ್ಲಿ ಇರ್ತೀರ, ಎಲ್ಲರೂ ಇದ್ದರೂ ಕೂಡ ಮಲಗಬೇಕಾದ್ರೆ ಒಬ್ಬರೇ ಮಲಗಬೇಕಾಗತ್ತೆ, ಒಂದಿಷ್ಟು ನೆನಪುಗಳು ಕಾಡುತ್ತೆ. ಸೊ ಅಮ್ಮನಿಗೆ ಏನು ಕಾಡ್ತಾ ಇರುತ್ತೆ ಜಾಸ್ತಿ? ಏನು ಎಲ್ಲ ಅದು ಕಾಡ್ತಾ ಇದೆ. ನಾನು ನಮ್ಮಮ್ಮನ ಫೋಟೋ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಪಕ್ಕದಲ್ಲೇ. ಅಮ್ಮನ ಮೇಲೆ ನಾನು ಒಂದು ಕವನ ಬರೆದಿದ್ದೆ. ಆ ಕವನ ಬರೆದು ಅವರ 85th ಬರ್ತ್ಡೇಗೆ ನಾವು ಪ್ರೆಸೆಂಟ್ ಮಾಡಿದ್ವಿ. ಅಮ್ಮ ವಾಸ್ ಸೋ ಹ್ಯಾಪಿ. ಅದೆಲ್ಲ ನಮ್ಮ ಯಜಮಾನ್ ಹೇಳಿದ್ರು, ನೀನು ಕವನ ಬರೆದ್ಬಿಟ್ಟೆ, ಇವಾಗ ನಂದು ಏನಾದರೂ ಇರ್ಬೇಕಾದ್ರೆ ನಾನೇ ಬರಿತೀನಿ ಅದನ್ನು ಅಂತ. ಅವ್ರಿಗೆ ತಮಿಳು ಬರೋಲ್ವಲ್ಲ, ಅವ್ರು ತಮಿಳು ಕಲ್ತ್ಕೊಂಡು ಬರೆದ್ರು. ಅದನ್ನು ಬಂದು ನಾವು ಅವ್ರಿಗೆ 85th ಬರ್ತ್ಡೇಗೆ ಕೊಟ್ವಿ. ಇವಾಗ ಅದನ್ನು ಎಲ್ಲಿ ಹೋಯ್ತೋ ಅನ್ನೋದಿಲ್ಲ. ಶಿಫ್ಟ್ ಮಾಡುವಾಗ ವೆರಿ ಕೇರ್ಲೆಸ್ ನಾನು ಹೇಳಿದೆ, ನಾನು ಐ ವಾಂಟ್ ದ್ಯಾಟ್ ಅಂತ ಹೇಳಿ ತಗೊಂಡು ಬಂದು ನನ್ನ ರೂಮಲ್ಲಿ ಇಟ್ಟಿದ್ದೀನಿ. ನಮ್ಮ ಅಮ್ಮಂದು. ಅಮ್ಮ, ಒಂದು ಮಾತು, ನಿಮ್ಮ ಕಷ್ಟ ಕಾಲಕ್ಕೆ ದರ್ಶನ್ ಅವರು ಕೂಡ ಕೈ ಜೋಡಿಸಿದ್ರು, ಅವರ ತಮ್ಮನ ಮೂಲಕ ನಿಮಗೆ ಒಂದಿಷ್ಟು ಹಣನ ಕೊಟ್ಟಿದ್ರು ಅಂತ. ಸೊ ಏನಮ್ಮ, ಯಾವಾಗ ಇದು ನಡೆದಿರೋದು, ಇದ್ರ ಬಗ್ಗೆ ಹೇಳೋದು? ನಾನು ಆ ಮನೆಯಲ್ಲಿರೋವಾಗಲೇ ಒಂದು ದಿವಸ ಅವ್ರ ಬ್ರದರ್ ಬಂದು, ಅಮ್ಮ 50,000 ರೂಪಾಯಿ ತೊಗೊಳ್ಳಿ, ನಮ್ಮ ಬ್ರದರ್ ಕೊಟ್ಟಿದ್ರು ನಿಮ್ಗೆ ಕೊಡೋಕ್ಕೆ ಅಂತ. ನನಗೆ ಅಯ್ಯೋ, ಇವರು ನಾನೇನು ಮಾಡಲಿಲ್ವಲ್ಲ, ಇವ್ರು ಬರೀ ಇವರಾಗೆ 50,000 ರೂಪಾಯಿ ನನಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ನನಗೆ. ಇದುವರೆಗೆ ನಾವು ಕೆಲಸ ಮಾಡಿ ತಗೊಂಡಿದ್ವಿ, ಇದು ಇವರೇ ಕೊಡ್ತಾ ಇದ್ದಾರಲ್ಲ. ಇಲ್ಲ, ನಮ್ಮ ಬ್ರದರ್ ನಿಮ್ಗೆ ಕೊಡೋಕ್ಕೆ ಹೇಳಿದ್ರು, ತಗೊಳ್ಳಿ ಅಂತ ಹೇಳಿ. ಅವ್ರ ಬ್ರದರೇ ಬಂದು ಹೇಳಿದರು, ಅಮ್ಮ ನಿಮಗೆ ಎಲ್ಲಾದರೂ ಮನೆ ನೋಡಿದ್ದೀರಾ, ಇವಾಗ ಈ ಮನೆ ಬಿಡಬೇಕು ಅಂತ ಕೇಳ್ಪಟ್ಟೆ, ಮನೆ ಎಲ್ಲಾದರೂ ನೋಡಿದ್ದೀರಾ, ಅದಕ್ಕೆ ಎಷ್ಟು ಇದಾಗುತ್ತೋ ನಾನು ನೋಡ್ಕೋತೀನಿ, ಏನು ಅದಕ್ಕೆ ಬಾಡಿಗೆ ಎಲ್ಲರೂ ನೋಡಿದ್ದೀರಾ, ನೀವು ಎಲ್ಲಿ ನೋಡ್ತಾ ಇದ್ದೀರಾ ಅಂತ. ಇದಕ್ಕಿದ್ದಾಗೆ ಬಂದು ಕೇಳಿದಾಗ ನನಗೆ ಏನು ಹೇಳೋದು ಅಂತ ನನಗೆ ಗೊತ್ತಾಗಲ್ಲ. ಇಲ್ಲ ಇನ್ನೂ ನಾವಿನ್ನೂ ಇದನ್ನು ಖಾಲಿ ಮಾಡಿಲ್ವಲ್ಲ, ಖಾಲಿ ಮಾಡಿದ ಮೇಲೆ ಇಲ್ಲೇ ಪಕ್ಕದಲ್ಲಿ ನಮ್ಮ ಮಕ್ಕಳೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ಅದರಿಂದ ಇಲ್ಲಿ ಪಕ್ಕದಲ್ಲಿ ಮಾಡ್ಕೋತಿರೋ, ಎಲ್ಲೂ ಆಗುತ್ತೋ ಗೊತ್ತಿಲ್ಲ ಅಂತ ಪತ್ತ ಅಂತ ಏನೋ ಮಾತಾಡ್ಬಿಟ್ಟು. ಐ ವಾಸ್ ನಾಟ್ ರೆಡಿ ಫಾರ್ ದ್ಯಾಟ್, ಬಟ್ he seemed to be very, very and somehow I had always had a very soft corner for Darshan. And ಆ ದರ್ಶನ್ಗೆ when he made his son ಹಾರ್ಸ್ ರೈಡಿಂಗ್ ಇದೆಲ್ಲ ಮಾಡಿದರೆ ನನಗೆ ತುಂಬ ಖುಷಿ. ಏನೋ ಆ ದರ್ಶನ್ ನನ್ನ ಬ್ರದರೇ ಇದ್ದಾಗೂ, ಬ್ರದರ್ ಮಗ ಎಷ್ಟು ಚೆನ್ನಾಗಿ ರೈಡ್ ಮಾಡ್ತಾನೆ ಅಂತಲ್ಲ. ದರ್ಶನ್ಗೆ ಒಂದು ಪ್ರಾಬ್ಲಮ್ ಅಂದಾಗ ನನಗೆ, ಬೈ ಗಾಡ್, ಐ ಡೋಂಟ್ ನೋ ವೈ ಐ ವಾಸ್ ಆವಾಗೆಲ್ಲ ಅವರ ದರ್ಶನ್ ಬ್ರದರ್ ಬಂದು ನನಗೆ ದುಡ್ಡು ಕೊಟ್ಟಿಲ್ಲ, ಅದೆಲ್ಲ ಅದಕ್ಕೆ ಮುಂಚೆ. ಆವಾಗ ದರ್ಶನ್ಗೆ ಅಯ್ಯೋ ಈ ಸಚ್ ಎ ನೈಸ್ ಪರ್ಸನ್, ಜನ ಯಾಕೆ ಹಿಂಗೆ ಮಾಡ್ತಾರೆ? ಬಿಕಾಸ್ ಅ ಪರ್ಸನ್ ಹೂ ಲವ್ಸ್ ಅನಿಮಲ್ಸ್ ಆ್ಯಂಡ್ ಹೀ ಯೂಸ್ ಟು ಲವ್ ಆಲ್ ದ ಅನಿಮಲ್ಸ್ ಇನ್ ದ ಝೂ. ಅದಕ್ಕೆ ಝೂಗೋಸ್ಕರ ತುಂಬ ಮಾಡಿದ್ದಾರೆ ಅವರು. ಅಂಥವರು ಯಾವ ತಪ್ಪು ತಂಟಾಗೂ ಹೋಗಲ್ದೆ ಇದೆ, ವೆರಿ ಸಾಫ್ಟ್ ಕಾರ್ನರ್ ಅಂತ ನನ್ನ ಮನಸ್ಸಲ್ಲಿ. ಸೊ ಐ ಆಲ್ವೇಸ್ ಹ್ಯಾಡ್ ಎ ಸಾಫ್ಟ್ ಕಾರ್ನರ್ ಫಾರ್ ದರ್ಶನ್. ಆ್ಯಂಡ್ ದರ್ಶನ್ ಬ್ರದರೇ ಬಂದು ನನಗೆ ಇದನ್ನು ಕೊಟ್ಟರು ಅಂದರೆ ಅದು ಇನ್ನೂ ಹೈಲೈಟ್ ಆಗೋಯ್ತು ನನಗೆ.
ಇದ್ರ ಜೊತೆಗೆ ಗಿರಿಜಮ್ಮ ಅವರು ಫಸ್ಟ್ ನಿಮ್ಮನ್ನು ಗುರುತಿಸಿ ನಿಮಗೊಂದಿಷ್ಟು ದುಡ್ಡನ್ನು ಸ್ಟಾರ್ಟಿಂಗೇ ಕೊಟ್ಟಿದ್ರು. ಅದಾದ ಮೇಲೆ ನೀವು ಬೇರೆಲ್ಲೋ ಒಂದು ಆಶ್ರಮದಲ್ಲಿದ್ದರೆ ಅದು ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಇಲ್ಲಿಗೆ ಬಂದಿರೋದು ಅನ್ನುವಂಥದ್ದು ಸುದ್ದಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಅಲ್ಲಿ ನಾನು ಅಲ್ಲಿಗೆ ಹೋಗಲಿಲ್ಲ. ನಾನು ದಟ್ ಈಸ್ 11th ಕ್ರಾಸ್ ಡೌನಲ್ಲೇ ಇತ್ತು. ನಾವು ನೀವೆಲ್ಲ ಓಡಾಡಿದ ಜಾಗನೇ ಅಂತ ಹೇಳಿ ನನ್ನ ಕರ್ಕೊಂಡು ಹೋದರು. ನಾವು ಅಲ್ಲಿವರೆಗೂ ಹೋಗಿದ್ವಿ, ಸಂಪಿಗೆ ರೋಡ್ವರೆಗೂ. ಆಮೇಲೆ ನಾವು ಕೆಳಗಡೆ ನಾವು ಹೋಗೇ ಇಲ್ಲ. ಸೊ 11th ಕ್ರಾಸ್ಗೆ ಐ ವಾಸ್ ನಾಟ್ ವೆರಿ ಲಿಸ್ನಿಂಗ್. ಆ್ಯಂಡ್ ಅಗೇನ್ ಇಟ್ ವಾಸ್ ಅ ವೆರಿ ಸ್ಮಾಲ್ ಇದು. ಆ್ಯಂಡ್ ನಾನು ಅಲ್ಲಿ ಕೂತ್ಕೊಂಡು ನಾನು ಇದು ವೀಣೆ ನುಡಿಸೋ ಹೇಳ್ಕೊಡೋದೆಲ್ಲ ಆಗುತ್ತೋ ಇಲ್ವೋ ಅಂತ ಐ ವಾಸ್ ನಾಟ್ ವೆರಿ ಕಂಫರ್ಟಬಲ್ ವಿತ್ ದ್ಯಾಟ್ ಪ್ಲೇಸ್. ಸೊ ಐ ಟೋಲ್ಡ್ ನೋ ಬೇಡಪ್ಪ ಅಂತ. ಮಡಿಲು ಅಂದ್ರೇ ಅದೊಂಥರ ತಾಯಿ ಮಡಿಲಿದ್ದಂಗೆ. ಸೊ ಮಡಿಲಿನಲ್ಲಿ ಇದ್ದೀರಾ ಇವಾಗ. ಸೊ ಹೆಂಗಿದೆ ಮಡಿಲ್ ಜೊತೆ ಹೆಂಗೆಷ್ಟು ಬೆರ್ತೋದ್ರಿ? ಯಾವಾಗ ಮಡಿಲಿಗೆ ಜಾಯಿನ್ ಆದ್ರಿ ನೀವು? ಇಲ್ಲಿ ವಾತಾವರಣಕ್ಕೆ ಹೆಂಗೆ ಅಡ್ಜಸ್ಟ್ ಆದ್ರಿ? ನಾನು ಇಲ್ಲಿಗೆ ನಾನು ಸೇರ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಒಂದು ಫಸ್ಟ್ ಟೈಮ್ ಇಲ್ಲಿ ಒಬ್ಬರು ಅನುಪಮ್ಮ ಅಂತ ಒಬ್ಬರು ಅವ್ರು ಏನೋ ಕೊಡೋಕ್ಕೆ ಬಂದಿದ್ರು. ಅವ್ರ ಜೊತೆ ನಾನು ಬಂದೆ, ಅಮ್ಮನ ನೋಡಿದೆ, ಮಾತಾಡಿದೆ. ಇದು ಅಮ್ಮ ನನಗೆ ಇದು ಇಷ್ಟೆಲ್ಲ ಸೇವೆಗೆ ಇವೆಲ್ಲ ಮಾಡ್ತಾ ಇದ್ದಾರೆ ಅಂದಮೇಲೆ ಐ ಟು ವಾಂಟ್ ಟು ಬಿಕಮ್ ಎ ಮೆಂಬರ್ ಇನ್ ದಿಸ್ ಅಂತ ಐ ಬಿಕಮ್ ಎ ಮೆಂಬರ್. 20,000 rupees ಕೊಟ್ಟು ಮೆಂಬರ್ ಆಗಿಬಿಟ್ಟೆ ನಾನು. ಆಮೇಲೆ ನಾನೇ ಮಡಿಲಿಕ್ಕೆ ಬಂದುಬಿಟ್ಟೆ. ದಟ್ ಈಸ್ ಇದು ಅಲ್ವಾ. ಅಮ್ಮ ಆಲ್ಸೋ ವಾಸ್ ವೆರಿ ಹ್ಯಾಪಿ. ಬನ್ನಿ ಅವ್ರಿಗೆ ಏನು ಬೇಕು ಎಲ್ಲ ಮಾಡಿಕೊಡಿ ಅಂತ ಹೇಳಿ. ಅವರು ಶಿ ಈಸ್ ವೆರಿ ಸ್ಟ್ರಿಕ್ಟ್ ಅಂತ ಅದರಲ್ಲಿ ನನಗೋಸ್ಕರ ತುಂಬ ಇದವಾಗಿ ನಾನು ಇಲ್ಲಿ ಇದು ಇಟ್ಕೋಬೇಕು, ವೀಣೆಗಳು ಇಲ್ಲಿ ಇಡಬೇಕು ಅಂದಾಗ ಇಟ್ಕೊಳ್ಳಿ ಪರವಾಗಿಲ್ಲ ಅಂದರು. ಹಾಗೆ ಹೇಗಿದೆ ಇಲ್ಲಿಯ ವಾತಾವರಣಕ್ಕೆ? ಹೆಂಗೆ ಅಡ್ಜಸ್ಟ್ ಆದರೆ ಹೆಂಗಿದೆ ನಿಮ್ಮ ಡೈಲಿ ರೂಟೀನ್? ಬೆಳಗ್ಗೆ ಸಂಜೆ ತನಕ ಏನು ಮಾಡ್ತೀರಾ ಇಲ್ಲಿ? ನನಗೆ ಐ ಡೋಂಟ್ ಫೀಲ್ ಐ ಆಮ್ ನಾಟ್ ಇನ್ ಮೈ ಹೌಸ್. ಓಕೆ, ಮಾರ್ನಿಂಗ್ ಎದ್ದು ನಾನು ಇದು ನನಗೆ ಅವರು ಇವರಿಬ್ಬರು ಗಂಡ ಹೆಂಡ್ತಿ ಇದ್ದಾರಲ್ಲ, ದೇ ಲುಕ್ ಔಟ್ ಮೀ ವೆರಿ ವೆಲ್. ಚೆನ್ನಾಗಿ ಡಿಫ್ರೆಂಟಾಗಿ ಅಡುಗೆಗಳೆಲ್ಲ ಮಾಡಿ ನಿಮಗೆ ಇಡ್ಸಮ್ಮ ಅಲ್ಲ ಎಲ್ಲ ಕೇಳ್ಕೋತಾರೆ. ಆ್ಯಂಡ್ ಅವ್ರಿಗೆ ನಾನು ಒಂದು ಅಮ್ಮ ಥರ ಅಂತಾರೆ. ಅಮ್ಮ ನೀವು ನಮಗೆ ಅಮ್ಮ. ಅವರಿಬ್ಬರು ಬಂದು ಅವರು ಮ್ಯಾರೇಜ್ 16th ಮ್ಯಾರೇಜ್ ಆ್ಯನಿವರ್ಸರಿಗೆ ಬಂದು ನನ್ನ ಕಾಲಿಗೆ ಬಿದ್ದೆ. ಅಯ್ಯಪ್ಪ ಇದೇನು ಅಮ್ಮ, ಇಲ್ಲಮ್ಮ ನೀವು ನಮ್ಮ ಅಮ್ಮ, ಸೊ ನೀವು ಆಶೀರ್ವಾದ ಮಾಡಿ, ನಮ್ಮ ಅಮ್ಮನ ಥರ ನೀವು ಆಶೀರ್ವಾದ ಮಾಡಿ ನಮಗೆ. ಬೆಳಗ್ಗೆಯಿಂದ ಸಂಜೆ ತನಕ ರೂಟೀನ್ ಹೆಂಗಿರುತ್ತೆ ಅಮ್ಮದು? ಇಂಥದ್ದೇ ಅಂತಲ್ಲ, ನಾನು ಬೇಕಾದಷ್ಟು ವಿಷಯಗಳಿದೆ. ನಾನು ಇನ್ನೂ ಸೆಟ್ಲ್ ಆಗಲಿಲ್ವಲ್ಲ, ಅದೆಲ್ಲ ಸಾಮಾನುಗಳೆಲ್ಲ ಎತ್ತಿಟ್ಕೊಂಡು ಅದು ಇಟ್ಕೋಬೇಕು, ಅದೆಲ್ಲ ಮಾಡ್ತಾಯಿರ್ತೀನಿ. ಆಮೇಲೆ ಆಚೆ ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀನಿ, ಅಲ್ಲ ಇದೆಲ್ಲ ನೋಡಿಕೊಂಡು. ಆಮೇಲೆ ಪುಸಿ ಕ್ಯಾಟ್ಸ್ ಎಲ್ಲ ಇದೆ, ನನಗೆ ಪುಸಿ ಕ್ಯಾಟ್ಸ್ ತುಂಬ ಇಷ್ಟ. ಅದೆಲ್ಲ ಹಾಗೆ ಹೊತ್ತು ಚೆನ್ನಾಗಿ ಹೋಗುತ್ತೆ. ಎದುರುಗಡೆ ಇರೋರು ಅವರು ಬಂದು ಮಾತಾಡ್ತಾರೆ. ನಾನು ಫಿಲ್ಮ್ ಆರ್ಟಿಸ್ಟ್ ಅಂದ್ಕೊಳ್ಳಿ ಅವ್ರಿಗೆ, ನೀವು ಯಾವ ಫಿಲ್ಮ್ ಮಾಡಿದ್ರಿ ಅದನ್ನು ಹಾಕಿರೋದು ಅಮ್ಮ ಚೆನ್ನಾಗಿದೆ ಅಂತೆಲ್ಲ. ಹೀಗೆ ಚೆನ್ನಾಗಿದೆ ನನಗೆ. ಐ ಆಮ್ ವೆರಿ ಹ್ಯಾಪಿ. ವೀಣೆ ಇವತ್ತಿಗೂ ನುಡಿಸ್ತಿದ್ದೀರಾ ಹೇಗೆ? ಹೌದು. ಇಲ್ಲಿ ಎಲ್ಲಿ ನುಡಿಸ್ತೀರಾ? ಅಲ್ಲ, ಇವಾಗ ಇನ್ನೂ ನಾನು ಕ್ಲಾಸಸ್ ಮಾಡ್ತೀನಲ್ಲ, ಸೊ ಆವಾಗ ನಾನು ವೀಣೆ ನುಡಿಸ್ಲೇಬೇಕು. ವೀಣೆ ಇದು ಅಲ್ಲಿ ಕೆಳಗಡೆ ಇದೆ ವೀಣೆಗಳು. ನಂದು ಈ ಒಂದು ವೀಣೆ ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಹೋಗಿ ಕ್ಲಾಸಸ್ ಶುರು ಮಾಡಬೇಕು ಅಂತಿದ್ದೀನಿ. ಅದನ್ನು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಅದನ್ನು ಇದು ಮಾಡಬೇಕು. ಏನು ಅದಕ್ಕೇನು ಹೇಳ್ತಾರೆ, ಜನಗಳಿಗೆ ಗೊತ್ತಾಗೋ ಥರ ಮಾಡಬೇಕು. ಅಮ್ಮ, ಎಷ್ಟೇ ಕಲೆ ಇರಲಿ ಏನೇ ಇರಲಿ, ಏನೂ ಇಲ್ಲ ಅದು ಒಬ್ಬಂಟಿತನ ಅನ್ನುವಂಥದ್ದು ಮನಸ್ಸಿಗೆ ಕೊಡುವ. ಯಾವತ್ತೂ ಇದ್ದೇ ಇಲ್ಲ ನನಗೆ, ಒಬ್ಬಂಟಿತನನೇ ಇಲ್ಲ. ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ನಾನು ಎಲ್ಲರನ್ನೂ ಹೋಗಿ ಮಾತಾಡಿಸ್ಬಿಡ್ತಾ ಇದ್ದೆ. ಎಲ್ಲರೂ ಹೇಳೋರು, ಈ ಹುಡುಗಿ ನೋಡಿ ಯಾವಾಗಲೂ ನಗ್ನಗ್ತಾನೆ ಇರ್ತಾಳೆ, ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬೆರ್ತ್ಕೋತಾಳೆ ಅಂತ. ಸೊ ನಾನು ಆವಾಗ ಅನ್ಕೋತೀನಿ, ನನಗೆ ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ನನ್ನ ಲೈಫಲ್ಲಿ ಅಂತಾನೆ ದೇವರು ನನಗೆ ಈ ಒಂದು ಇದು ನಮ್ಮ ಅಕ್ಕ ಎಲ್ಲರ ಹತ್ರನೂ ಮಾತಾಡೋಲ್ಲ, ಯಾವಾಗಲೂ ತುಂಬ ಸೀರಿಯಸ್ ಆಗೇ ಇರ್ತಾರೆ. ಐ ಆಮ್ ಜಸ್ಟ್ ದ ಆಪೋಸಿಟ್. ಹಾಗೆ ನೋವಾದಾಗ ಅಥವಾ ಹಾಗೆ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಮ್ಮನಿಗಿರೋದೇ ಸಂಗೀತ ಅನ್ನುವಂಥದ್ದು. ಯಾವ ಹಾಡಿನ ಮೂಲಕ ನೋವನ್ನು ಕಳೀತೀರಾ? ಒಂದೆರಡು ಲೈನ್ ಹಾಡ್ತೀರಾ? ನಾನು ಹಾಡಿನ ಇದರಲ್ಲಿ ಒಂದು ಹೇಳ್ತೀನಿ. ನನ್ನ ತಮ್ಮ ಒಂದು ಹಾಡು ಹಾಡೋನು ಯಾವಾಗಲೂ, ಏನು ಯಾದ ನ ಆಯೆ ಬೀತೆ ದಿನೋं की
आए वो दिन को बुलाए वो ದಿನ ಕ್ಯೂ ಅದರ ಒಂದು ಹಾಡು ಅವನು ಹಾಡ್ತಾ ಇರೋನು ಯಾವಾಗಲೂ. ಅದು ಆ ಹಾಡು ನನಗೆ ತುಂಬ ಇಷ್ಟ. ಸೊ ಯಾವ ಹಾಡನ್ನು ಅಥವಾ ನಿಮಗೆ ಕಾಡುವಂಥ ಹಾಡು ಯಾವುದು ಮನಸ್ಸಿಗೆ? ಆ ಥರ ಯಾವ ಹಾಡು ನನಗೆ ಇದು ಅಂತ ಏನೂ ಇಲ್ಲ. ನಾನು ಒಮ್ಮೆಲೆ ಇದುವರೆಗೂ ನನಗೆ ಆ ಥರ ಒಂದು ಆಪರ್ಚುನಿಟಿನೇ ಬರಲಿಲ್ಲ. ಬಿಕಾಸ್ ಏನಾದರೂ ಮಾಡ್ತಾ ಇರ್ತೀನಿ ನಾನು. ಸೊ ಓನ್ಲಿ ನಮಗೆ ಟೈಮ್ ಪಾಸ್ ಆಗಲಿಲ್ಲ ಅಂದರೆ, ಆ್ಯಂಡ್ ಐ ರೈಟ್ ಸಾಂಗ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇದು ಏನು ರಾಮನವಮಿಗೆ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಹಾಡುಗಳು ಸಿಕ್ಬಿಡ್ತು. ತಮಿಳಲ್ಲಿ ಮಾತ್ರ ಸಿಗಲೇ ಇಲ್ಲ. ಎಲ್ಲರೂ ತ್ಯಾಗರಾಜ ಸ್ವಾಮಿ ಹಾಡೇ ಹಾಡ್ಬಿಡೋರು. ಅಯ್ಯಯ್ಯೋ ತಮಿಳಲ್ಲಿ ಇಲ್ವಲ್ಲ ಅಂತ ಹೀಗೆ ಯಾವಾಗಲೂ ನಾನು ಪೇಪರ್ಗೆಲ್ಲ ಇಟ್ಕೊಂಡೆ ಮಲಗಿರ್ತೀನಿ. ನನ್ನ ಕನಸಲ್ಲಿ ಒಂದು ಹಾಡು ಬಂತು, ಸ್ವಲ್ಪ ಬಂತು. ಅದನ್ನು ಹಾಗೆ ಹಿಂಗೆ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ಅದನ್ನೆಲ್ಲ ಜೋಡಿಸಿ ಒಂದು ಹಾಡು. ಅದು ಯಾವ ಹಾಡೋದು ಹೇಳ್ತೀನಿ. ಇದು ಶಾಂತ ಗುಣಾನಿಧಿ ಹೇ ಶ್ರೀ ರಾಮ ಸಕಲ ಭುವನಂ ಪಣಿಯುಂ ಸಾರ್ವಭೌಮ ಶಾಂತ ಗುಣಾನಿಧಿ ಹೇ ಶ್ರೀ ರಾಮ. நீதிக்கு கரம் கொடுத்த ராஜா ராமா நிதி மகுடம் துறந்த யோகி ராமா சாந்த குணாநிதி ஹே ஸ்ரீ ராமா. அழகுக்கு பொருள் தந்த சுந்தர ராமா அழகுக்கு பொருள் தந்த சுந்தர ராமா. அந்தணர் குலம் காத்த கோதண்டராமா அழகுக்கு பொருள் தந்த சுந்தர ராமா. அந்தணர் குலம் காத்த கோதண்டராமா அகல் எய்வினை தீர்த்த ஹே பரந்தாமா அடைக்கலம் தந்திடுவாய் ஸ்ரீ ரಘು ರಾಮ ಶಾಂತ ಗುಣಾನಿಧಿ. ಇದು ನನ್ನ ಕನಸಲ್ಲಿ ಬಂದಿದ್ದು ಹಾಡು. ನಾನು ಹಿಂಗೆ ಮಾಡಿ ಅಮ್ಮನಿಗೆ, ಅಮ್ಮ ಮೊದಲು ನೀನು ಆ ಹಾಡು ನನಗೆ ಬರೆದು ಕೊಡು, ನನ್ನ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ, ತುಂಬ ಚೆನ್ನಾಗಿದೆ ಅಂತ. ಅಮ್ಮ ಆಲ್ಸೋ ವಾಸ್ ರೈಟಿಂಗ್ ದಟ್. ಈ ಹಾಡು ಬರೆಯೋದು ನನಗೆ ಅಮ್ಮನಿಂದ ಬಂದಿರೋದು. ಅಮ್ಮ, ನೀವು ದೇವರ ನಾಮಗಳನ್ನು ಜಾಸ್ತಿ ಜಪಿಸ್ತಾ ಇರ್ತೀರ, ಇವಾಗಲೂ ಅದನ್ನು ಹಾಡ್ತೀರಾ. ಸೊ ಸಾಮಾನ್ಯವಾಗಿ ಅದು ಈ ಸಂದರ್ಭದಲ್ಲಿ ಯಾಕೆ ಬರುತ್ತೆ ನಿಮ್ಮ ಮನಸ್ಸಿಗೆ? ಐ ಥಿಂಕ್ ನಮಗೆ ವಯಸ್ಸಾಗ್ತಾ ಆಗ್ತಾ ನಾವು ದೇವರ ಹತ್ತಿರ ಹೋಗ್ತೀವಿ, ದೇವ್ರನ್ನೇ ಯೋಚನೆ ಮಾಡ್ತೀವಿ ಅಂತ. ಚಿಕ್ಕ ಮಕ್ಕಳು ನಿಮ್ಮಂಥರ ಇರೋರಿಗೆಲ್ಲ ನೀವು ಏನೇನು ಯು ವುಡ್ ಲೈಕ್ ಟು ಎಂಜಾಯ್ ಲೈಫ್ ಆ್ಯಂಡ್ ಆಲ್ ದಟ್. ನಮ್ಮಂಥವ್ರು ಏನು, ಅದರಲ್ಲೂ ನಾನು ಇವಾಗ ಒಂಟಿಯಾಗಿರೋವಾಗ ದ ಓನ್ಲಿ ಪರ್ಸನ್ ನಿಯರ್ ಮೀ ಈಸ್ ಗಾಡ್ ಅಲ್ವಾ. ಈ ಥರ ಎಲ್ಲ ಅನಿಸಿದಾಗೆಲ್ಲ ಯಾವ ಹಾಡಮ್ಮ ನೆನಪಿಗೆ ಬರುತ್ತೆ ನಿಮಗೆ? ಅಂದರೆ ಈ ಥರದ್ದೇ ಹಾಡುಗಳು ಕಾಡುತ್ತೆ ಅಥವಾ ಮನಸ್ಸಲ್ಲಿ ಬರ್ತಾ ಇರುತ್ತೆ? ಅದೇ ಈ ಥರ ಎಷ್ಟೋ ಹಾಡುಗಳು, ದೇವ್ರ ಮೇಲೆ ತುಂಬ ಹಾಡುಗಳಿದೆಯಲ್ಲ, ಈ ಥರ ಯಾವುದಾದ್ರೂ ಒಂದು ಬರ್ತಾ ಇರುತ್ತೆ. ಇದು ಯಾರಾದರೂ ಒಬ್ಬರು ಒಂದು ಏನು ದೇವ್ರ ನಾಮ ಹಾಡಿ ಅಂತ ಹೇಳ್ತಾರಲ್ಲ, ಇವ್ರದ್ದು ಹಾಡು. ಆವಾಗ ನಾನು ಅಯ್ಯೋಪ್ಪ ಅದು ಯಾವ ಹಾಡೋದು ಇವಾಗ ತಕ್ಷಣ ಬರ್ತಾ ಇಲ್ವಲ್ಲ. ಅಯ್ಯೋ ಬರ್ತಾನಿಲ್ಲ. ಅದು ಒಂದು ಆ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ಯಾವುದಾದ್ರೂ ಒಂದು ಹಾಡು ಬರುತ್ತೆ, ಹಾಡು ಬಿಡೋದು ಆ ಥರ. ಅಮ್ಮ,
ಈಗ ಒಬ್ಬಂಟಿಯಾಗಿ ತುಂಬ ದಿವಸ ಇರೋಕ್ಕಂತೂ ಆಗಲ್ಲ. ನೀವು ಈಗಿನ ಹಿರಿಯ ಕಲಾವಿದರೆಲ್ಲ ಸೀರಿಯಲಲ್ಲೇ ಆ್ಯಕ್ಟ್ ಮಾಡೋದು, ಸಿನಿಮಾದಲ್ಲೇ ಆ್ಯಕ್ಟ್ ಮಾಡೋದು, ಪೋಷಕ ಪಾತ್ರ. ಯಾಕಂದರೆ ನೀವು ಪೋಷಕ ನಟಿಯಾಗಿ ಗುರುತಿಸ್ಕೊಂಡಿದ್ದೀರಾ, ನಾಯಕ ನಟಿಯಾಗಿ ಗುರುತಿಸ್ಕೊಂಡಿದ್ದೀರಾ. ಈ ಕಾರಣಕ್ಕೆ ಮುಂದೆ ಅವಕಾಶಗಳು ಬಂದರೆ ಅಮ್ಮ ಅಭಿನಯಿಸ್ತೀರಾ ಇನ್ನೂ ಅಂತ? ಇಲ್ಲ, ನಾನು ಅದನ್ನು ಸ್ಟ್ರಿಕ್ಟಾಗಿ ಹೇಳಿಬಿಟ್ಟೆ. ನಾನು ಮಾಡ್ತಾ ಇದ್ದಿದ್ದನ್ನು ಜನನಿಯನ್ನು ಬಿಟ್ಟು ಬಂದೆ. ನಾನು ಯಾವಾಗಲೂ ಒಂದು ಮಾತು ಆಡಿದರೆ ಇದುವರೆಗೂ ನಾನು ಅದಕ್ಕೆ ಎದುರು ಹೋಗೇ ಇಲ್ಲ. ನಾನು ಆ್ಯಕ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಅಷ್ಟೇ. ಎಷ್ಟೋ ಸಲ ಬಂದು ಕೇಳಿದ್ರು, ಯಾಕೆ ಹಂಗೆ ಬಿಟ್ರಿ ಜನನೀನ ಅಂತ. ಇಲ್ಲ, ನನಗೆ ಸಾಕಾಯಿತು. ನನಗೆ ನನ್ನ ಪರಂಪರೆಗೆ ಹೋಗಬೇಕು ಅಂತ ಇತ್ತು. ನನ್ನ ಸಂಗೀತದ ಪರಂಪರೆ ನಮ್ಮದು, ಅದಕ್ಕೆ ಹೋಗಬೇಕು ಅಂತ ಇತ್ತು. ಸೊ ಅದಕ್ಕೋಸ್ಕರ ನಾನು ಮಾಡೋಲ್ಲ ಅಂತ. ಎಷ್ಟೋ ಸಲ ನನಗೆ ಏನು ಅಯ್ಯೋ ಅದರಲ್ಲಿ ಮಾಡಿದಾಗ ನನಗೆ ದುಡ್ಡು ಬರ್ತಾ ಇತ್ತಲ್ಲ ಅಂತೆಲ್ಲ ಒಂದೊಂದು ಸಲ ಬರುತ್ತೆ ತಲೆಗೆ. ಅದೇ ನೋ ನೋ ಮೀನ್ಸ್ ನೋ ಅಷ್ಟೇ. ಟೈಮ್ ಪಾಸ್ ಹೆಂಗೆ ಮಾಡ್ತೀರಮ್ಮ ಮುಂದೆ? ಅಂದರೆ ಸಂಗೀತ ಬಿಟ್ಟು ಅಥವಾ ಸಂಗೀತ ಕ್ಲಾಸೇ ಕಂಟಿನ್ಯೂ ಮಾಡ್ತೀರಾ? ಇಲ್ಲಿ ಮಕ್ಕಳು ಇದ್ದಾರಾ, ಇವಾಗ ಬರ್ತಾರಾ, ಹೇಗೆ? ಇಲ್ಲ, ಬರ್ತಾರೆ, ಮುಂದೆ ಬರ್ತಾರೆ. ನಾವು ಇನ್ನೂ ಇದು ಮಾಡಿಲ್ಲ. ನೋಡಿ, ನನಗೆಲ್ಲ ಏನು ಮಾಡೋದು, ನನಗೆ ಕೆಲವು ನಮ್ಮ ಫ್ಯಾಮ್ಲಿನಲ್ಲೇ ಒಬ್ಬರು ಇದ್ದಾರೆ. ನನಗೆ ಐ ಡೋಂಟ್ ವಾಂಟ್ ಟು ನೇಮ್ ಹಿಮ್, ಬಟ್ ಐ ಡೋಂಟ್ ನೋ ವೈ ನಾನೆಲ್ಲ ಬರೆದಿಟ್ಟಿದ್ದು ಅವ್ರಿಗೋಸ್ಕರ ಎಲ್ಲರಿಗೂ ಕಳ್ಸೋಕ್ಕೆ ಅಂತ ನಮಗೆ ಗೊತ್ತಿರೋರು ಎಷ್ಟು ಚೆನ್ನಾಗಿ ಎಲ್ಲ ಮಾಡಿ ಇಟ್ಟಿದ್ರು. ಅದನ್ನು ಹಾಗೆ ತೆಗೆದು ಬಿಸಾಕ್ಬಿಟ್ರು, ನೀವೇನು ಮಾಡಬೇಕಾಗಿಲ್ಲ ಅಂತ. ಇವಾಗ ಮತ್ತೆ ಅದನ್ನೆಲ್ಲ ಬರೆಸ್ಕೊಂಡು ಎಲ್ಲರಿಗೂ ಕೊಡಬೇಕು. ನಾನು ಈ ಥರ ನಾನು ಕ್ಲಾಸಸ್ ತೊಗೊಳ್ತಾ ಇದ್ದೀನಿ ಅಂತ ಎಲ್ಲರಿಗೂ ಹೇಳಬೇಕಲ್ಲ. ಅದು ತುಂಬ ಚೆನ್ನಾಗಿ ಬರೆದು ಕೊಟ್ಟಿದ್ರು ಅವರು. ಅದಕ್ಕೆ ಅವ್ರು ಹೇಳಿದ್ರು, ಡೋಂಟ್ ವರಿಮ್ಮ, ನಾನು ಇನ್ನೊಂದು ಮಾಡಿಕೊಡ್ತೀನಿ ನಿಮಗೆ ಅಂತ. ದಟ್ ಈಸ್ ಇಸ್ ಗ್ರೇಟ್ನೆಸ್. ಗಣೇಶ್ ಕಾಸರಗೋಡು ಸರ್ ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತು ಹೇಳಿದರು, ಜರ್ನಲಿಸ್ಟು. ಶೈಲಶ್ರೀ ಅಮ್ಮ ತುಂಬ ಸ್ವಾಭಿಮಾನಿ, ಸೊ ಯಾವುದನ್ನು ಹೇಳ್ಕೊಳ್ಳಲ್ಲ, ಯಾವುದನ್ನು ಹಂಚಲ್ಲ ಜಾಸ್ತಿ ಅಂತ. ಅಯ್ಯೋ, ಹಂಚ್ಕೊಳ್ಳೋ ಅಂಥದ್ದನ್ನು ಹಂಚ್ಕೋಬಹುದು. ನಮ್ಮ ವೇದನೆ ಅದನ್ನೆಲ್ಲ ಹಂಚ್ಕೋಬಾರ್ದು ಯಾವಾಗಲೂ. ಐ ವುಡ್ ಆಲ್ವೇಸ್ ಲೈಕ್ ಎವ್ರಿಬಡಿ ಟು ಬಿ ನಾನು ನಿಮ್ಮಂಥವರು ಫಸ್ಟು ಯೂಶ್ವಲಿ ಜೆಂಟ್ಸ್ ವಿಲ್ ಕಮ್ ನೋ ಫಾರ್ ಆಲ್ ದೀಸ್ ಥಿಂಗ್ಸ್. ಐ ಟು ಸೇ ವೈ ಗರ್ಲ್ಸ್ ಆರ್ ನಾಟ್ ಕಮಿಂಗ್ ಫಾರ್ವರ್ಡ್ ಅಂತ. ಸೊ ಯಾರ ಗರ್ಲ್ ಬಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಯೆಸ್, ದಿಸ್ ಇಸ್ ಹೌ ಯು ಮಸ್ಟ್ ಕಮ್ ಔಟ್ ಆ್ಯಂಡ್ ಯು ಕ್ಯಾನ್ ಡೂ ಮೋರ್ ಅಲ್ಲ. ನಾನು ಸುಮ್ಮನೆ ಮನೇಲಿ ಡಿಸ್ಕರೇಜ್ ಮಾಡಬಾರ್ದು ಮಕ್ಕಳನ್ನ. ಅವ್ರಿಗೆ ಯು ಮಸ್ಟ್ ಗಿವ್ ದಮ್ ಫ್ರೀಡಮ್ ಟು ಗೋ ಔಟ್ ಇನ್ ಟು ದ ವರ್ಲ್ಡ್. ನನಗೆ ಫ್ರೀಡಮ್ ಕೊಟ್ಟಿದ್ದರಿಂದ ಐ ವೆಂಟ್ ಆಲ್ ಓವರ್ ದ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಅಲ್ವಾ. ಫ್ರೀಡಮ್ ಕೊಟ್ಟಿಲ್ಲ ಅಂದರೆ ನಮ್ಮಪ್ಪ ಹೇಳ್ಬಿಟ್ರು, ಶೀ ಈಸ್ ನಾಟ್ ಬಾರ್ನ್ ಫಾರ್ ದ ಹೌಸ್, ಶೀ ಈಸ್ ಬಾರ್ನ್ ಫಾರ್ ದ ವರ್ಲ್ಡ್, ಯು ಕ್ಯಾನ್ ಹೋಲ್ಡರ್ ಅಂದ್ಬಿಟ್ರು ನಮ್ಮಪ್ಪ. ಕೊನೆಯದಾಗಿ ಸುದರ್ಶನ್ ಸರ್ ಇದ್ದಂಥ ಸಂದರ್ಭದಲ್ಲಿ ಕೊನೆಯ ದಿನಗಳಲ್ಲಿ ನಿಮಗೆ ಹೇಳಿದಂಥ ಮಾತುಗಳು, ಸೊ ಅದನ್ನು ನೀವು ಪಾಲಿಸ್ತಾ ಇದ್ದೀನಿ ಅಂದರೆ? ಅವರು ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಹೀಗೆ ಒಂದು ಇದರಲ್ಲಿ ಅಲ್ಲಿಂದ ಬಂದು ಹಿಂಗೆ ಕೂತ್ಕೊಳ್ತಾರೆ ಅಂತ ಹೇಳಿ ಟಪ್ ಅಂತ ಕೆಳಗಡೆ ಕೂತ್ಕೊಬಿಟ್ರು. ಅದಕ್ಕೋಸ್ಕರ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಯಿತು ಅಂತ ಹೇಳಿ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಮಲಗಿಸಿದ್ರು. ಆಮೇಲೆ ಯಾರೋ ಮಾತಾಡ್ಕೊಳ್ತಾ ಇದ್ರು. ಅದೇ ಇವ್ರ ಬಗ್ಗೆನೇ ಮಾತಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರ ಬಿದ್ದಿದ್ದರಿಂದ ಕಿಡ್ನೀಸ್ ಗಾಟ್ ಇದು ಸೊ ಕಿಡ್ನಿ ವರ್ಕ್ ಮಾಡಲಿಲ್ಲ ಅಂದರೆ ನನ್ನ ಅವಯವಗಳು ಇದಾಗುತ್ತೆ, ಒಂದೊಂದಾಗಿ ಹೋಗುತ್ತೆ ಅನ್ನೋ ಥರ ಏನೋ ಮಾತಾಡ್ತಾಯಿದ್ರು. ಐ ನೆವರ್ ನ್ಯೂ ದಟ್ ದೇ ಆರ್ ಟಾಕಿಂಗ್ ಅಬೌಟ್ ಮೈ ಹಸ್ಬೆಂಡ್. ಈವನ್ ನೌ ಐ ಆಮ್ ಟೆಲಿಂಗ್ ಮೇ ಬಿ ದೇ ವರ್ ಟಾಕಿಂಗ್ ಅಬೌಟ್ ಮೈ ಹಸ್ಬೆಂಡ್ ಓನ್ಲಿ. ಬಟ್ ಇವರು ಕೂತ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಯಾವಾಗಲೂ ವೆರಿ ಜೋವಿಯಲ್. ಎಲ್ಲರ ಜೊತೆ ಬನ್ನಿ ನಾನಂತೂ ಅವರು ಊರಲ್ಲಿರೋರು ಎಲ್ಲರಿಗೂ ಹೇಳಿಬಿಟ್ಟೆ, ಈ ಥರ ಹೀಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್, ಪ್ಲೀಸ್ ಕಮ್ ಅಂತ. ಎಲ್ಲರೂ ಬಂದರು, ಅವರೆಲ್ಲ ಮಾತಾಡ್ತಾನೇ ಇರೋರು. ನಾನು ಹೋಗಿ ನೋಡಿ ಅವ್ರು ಮಾತಾಡ್ತಾರೆ, ಬಾ ಸಂತೋಷವಾಗಿ ಮಾತಾಡ್ತಾ ಇದ್ದಾರೆ, ಹಿಂಗೆ ಇರಲಪ್ಪ ಅಂತ. ಎಲ್ಲ ಮುಗಿದ ಮೇಲೆ ಅವರೆಲ್ಲ ಹೋದ್ಮೇಲೆ ನಾನು ಹೋಗುವಾಗ ಅಲ್ಲಿ ಕೂತಿರೋ ಡಾಕ್ಟ್ರು ಹೇಳಿದರು, ಇಷ್ಟು ಹೊತ್ತು ಎಲ್ಲರೂ ಬಂದು ಅವ್ರ ಜೊತೆಲ್ಲ ಮಾತಾಡ್ತಾಯಿದ್ರು, ಹಿಲ್ ಬಿ ವೆರಿ ಟಯರ್ಡ್, ವಿ ಜಸ್ಟ್ ಸಿ ಇಫ್ ಈಸ್ ಸ್ಲೀಪಿಂಗ್, ಡೋಂಟ್ ಡಿಸ್ಟರ್ಬ್ ಹಿಮ್ ಅಂದರು. ಓಕೆ ಅಂತ ಹೋಗಿ ಚಿನ್ನು ಹಿಂಗೆ ಕೈ ಇಟ್ಟೆ, ಅವ್ರು ಚೆನ್ನಾಗಿ ನಿದ್ದೆಯಲ್ಲಿದ್ದರು. ಸರಿ ಅಂತ ಬಂದ್ಬಿಟ್ಟೆ ಅಷ್ಟೆ. ಆಮೇಲೆ ನಾನು ಮನೆಗೆ ಕಳಿಸ್ಬಿಟ್ರು, ನೀವು ಯಾಕೆ ಸುಮ್ಮನೆ ಇಲ್ಲಿದ್ದೀರಾ, ಮನೆಗೆ ಹೋಗಿ ಅಂತ. ಮನೆಗೆ ಬಂದೆ, ಅರ್ಲಿ ಮಾರ್ನಿಂಗ್ 4 o'clock, ಬೇಗ ಬನ್ನಿ ಅಂತ ಬಂತು.
ಬಟ್ ಅವ್ರು ನನಗೆ ಹೇಳಿದ್ದು ನನ್ನ ಮಾತುಗಳು ಅದು ಯಾವುದೂ ನನಗೆ ಮರೆತಿಲ್ಲ. ನನ್ನ ಕಿವಿಯಲ್ಲೇ ಇದೆ ಅವ್ರ ಮಾತುಗಳೆಲ್ಲ. ಅಮ್ಮ, ಒಂದಿಷ್ಟು ಆಸೆಗಳಿರುತ್ತೆ ನಿಮಗೆ, ಇಲ್ಲಿರ್ಬೇಕಾದ್ರೆ ಈ ಥರ ಮಾಡಬೇಕು, ನನಗೆ ಏನೋ ಮಾಡಬೇಕು ಅನ್ನೋದು ಹಂಬಲಿಸ್ತಾ ಇರುತ್ತೆ ನಿಮಗೆ. ನಿಮ್ಮ ಆಸೆಗಳೇನಮ್ಮ? ಇದೆ. ನನ್ನ ಆಸೆಗಳು ಏನಪ್ಪ ಅಂದರೆ, ಇವಾಗ ನೋಡಿ ನಮ್ಮ ಫಾದರ್ ಹೋದ್ಮೇಲೆ, ಫಾದರ್ ಇರೋವಾಗಲೇ ಅಮ್ಮ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ರು. ಹೋದ್ಮೇಲೆ ಅಮ್ಮ ಅದನ್ನೇ ಮೇಯ್ನಾಗಿ ತೊಗೊಂಡೆಲ್ಲ ಮಾಡಿದರು. ನಾವೆಲ್ಲರೂ ಇದ್ವಿ, ನಮಗೆಲ್ಲ ಫಾರ್ ಅವರ್ ಸೇಕ್ ಓನ್ಲಿ ಶಿ ಸ್ಟೇಟ್ ಬ್ಯಾಕ್. ಅಂದರೆ ಶೀಸ್ ನಮ್ಮಪ್ಪ ಮಿಲಿಟ್ರಿ ಆಫೀಸರ್. ಅಲ್ಲಿ ಬಂದುಬಿಟ್ರೆ ಮಕ್ಕಳದು ಇದು ಎಜುಕೇಷನ್ ಹೋಗುತ್ತೆ ಅಂತ ಹೇಳಿ ಅಮ್ಮ ನಮಗೋಸ್ಕರ ಇಲ್ಲಿದ್ದರು. ನಮ್ಮಕ್ಕ ಮ್ಯಾರೇಜ್ ಆಯಿತು, ನಂದು BSc ಆಯಿತು. ಆವಾಗ ವಿ ಆಲ್ ವೆಂಟ್ ಬ್ಯಾಕ್ ಟು ಫಾದರ್ ಡೆಲ್ಲಿಯಲ್ಲಿ. ಸೊ ಆ ಥರ ಏನು ಮಾಡಬೇಕು ಅಷ್ಟೇ, ಅದರಷ್ಟಿಗೆ ತಾನೇ ಒಂದೊಂದಾಗಿ ಬರ್ತಾ ಇದೆ. ಏನು ಬರುತ್ತೆ ನನಗೆ ಇವಾಗ ಹೊಸದಾಗಿ ಏನೂ ಆಸೆ ಇಲ್ಲ. ಇದು ನಾನು ಈ ಕ್ಲಾಸಸ್ ಮಾಡಬೇಕು, ಮಕ್ಕಳಿಗೆ ನಾನು ಹೇಳ್ಕೊಡ್ಬೇಕು ಅಂತ ನನಗಿಷ್ಟ. ಹೇಗೆ ಅಮ್ಮ ವಾಸ್ ಆಲ್ವೇಸ್ ವೆರಿ ಹ್ಯಾಪಿ ಅಬೌಟ್ ಟೇಕಿಂಗ್ ಕ್ಲಾಸಸ್ ಆ್ಯಂಡ್ ಆಲ್. ಏನಾದರೂ ಇದೆಯಾ ನಾನು ಏನು ಮಾಡಿಲ್ಲ ಅನ್ನುವಂಥ ಕೊರಗೇನಾದರೂ ಇದೆಯಾ ನಿಮ್ಮ ಲೈಫ್ ಕೆರಿಯರಲ್ಲಿ? ಇಲ್ಲಪ್ಪ, ಆ್ಯಕ್ಚುಲಿ ಏನೂ ಇಲ್ಲ. ನಾನು ನಮ್ಮ ಯಜಮಾನ್ರ ಜೊತೆ ಇರೋವರೆಗೆ ವಿ ವರ್ ವೆರಿ ಹ್ಯಾಪಿ. ಅವ್ರದ್ದು ದಟ್ ವಾಸ್ ಆ್ಯಕ್ಸಿಡೆಂಟಲ್ಲಿ ಇದು ಅಲ್ವಾ. ಸೊ ಅದು ಆ್ಯಕ್ಸಿಡೆಂಟ್ ಆಗಿ ಹಿ ಸರ್ವೈವ್ಡ್ ಓನ್ಲಿ 3 days ಆರ್ ಸಮಥಿಂಗ್, ದಟ್ಸ್ ಆಲ್. ಆ್ಯಂಡ್ ಸೊ ಇಟ್ ವಾಸ್ ಆಲ್ ವೆರಿ ಸಡನ್. ಎವ್ರಿಥಿಂಗ್ ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಯೋಚನೆ ಮಾಡೋಕ್ಕೆ ಟೈಮ್ ಇರೋಲ್ಲ. ನಿಮ್ಮ ಮನೇಲಿ ಒಂದು ಕಾರ್ ಇತ್ತಂತ, ಅದನ್ನು ಸೇಲ್ ಮಾಡಿದ್ರಲ್ಲ, ಪ್ರತಿ ಸಲ ಹೋದಾಗ ಕಾರಿನ ಬಗ್ಗೆ ಹೇಳ್ಕೊತಾ ಇದ್ರಂತೆ. ಸೊ ಆ ಕಾರ್ ಸೇಲ್ ಮಾಡೋಕ್ಕೆ ರೀಸನ್ ಏನು? ಕಾರ್ ಯಾಕೆ ಸೇಲ್ ಮಾಡಿದೆ ಅಂದರೆ, ಕಾರ್ನ ಕಂಪ್ಲೀಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ನಮ್ಮ ಯಜಮಾನ್ರು ಮರಿ ಕಾರ್ನ ತಗೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಮನೆ. ಇವರು ಯಾವಾಗಲೂ ಮಲ್ಕೊಂಡು ಟಿ ವಿ ನೋಡ್ತಾ ಇರೋರು. ನನಗೆ ಇವರು ಎದ್ದು ಬರಬೇಕು ಅನ್ನೋದು. ನಾನು ಹೋಗಲ್ಲ, ನೀವು ಫಸ್ಟ್ ಹೋಗಿ ಅದಕ್ಕೆ ಹೆಂಗಿದೆ ಅಂತ ನೀವು ಓಡಿಸಿ ಹೋಗಿ. ನಾನು ಓಡಿಸಲ್ಲ. ಇನ್ಫ್ಯಾಕ್ಟ್ ನಾನೇ ಅವ್ರಿಗೆ ಕಾರ್ ಡ್ರೈವಿಂಗ್ ಹೇಳ್ಕೊಟ್ಟಿದ್ದು. ಬಟ್ ನಾನು ಹೇಳಿದ್ದು ನೀವು ಬಂದು ಓಡಿಸಿ ಅಂತ. ಅದು ಕೊನೆವರೆಗೆ ಅವ್ರು ಬರಲೇ ಇಲ್ಲ. ಅದು ಹಾಗೇ ಇತ್ತು. ಆಮೇಲೆ ಯಾವನೋ ಒಬ್ಬ ಅದರೊಳಗಡೆ ಇರೋ ಒಂದೊಂದು ಪಾರ್ಟ್ಸು ತಗೊಂಡು ಹೋಗಿ ಮಾರಿಬಿಟ್ಟು ಯಾವ್ಯಾವುದೋ ತೊಗೊಂಡು ಬಂದು ಇಟ್ಟನಂತೆ. ಏನೇನೋ ಆಗೋಯ್ತು. ನನಗೆ ಲೈಫೇ ಹೋದಂಗೆ ಆಯಿತು. ನಮ್ಮ ಯಜಮಾನ್ರು ಹೋದ್ಮೇಲೆ ಐ ಡಿಂಟ್ ಹ್ಯಾವ್ ಎನಿ ನಾವು ಇರಬೇಕು ಅನ್ನೋ ಥರ ಒಂದು ಫೀಲಿಂಗೇ ಇರಲಿಲ್ಲ. ಏನೋ ಇರ್ತೀನಿ, ನಾನು ಸಾಯಬೇಕು ಅಂತ. ಐ ಆಮ್ ನಾಟ್ ದ ಟೈಪ್ ಆಫ್ ಸೂಸೈಡಲ್ ಟೈಪ್ ಅಲ್ಲ ನಾನು. ಸೊ ಹೀಗೆ ಹೋಯಿತು. ಆ ಕಾರು ನಾನು ಯಾವಾಗಲೂ ಆ ಕಾರು ಓಡಿಸ್ಕೊಂಡು ನಾನು ಬಂದೆ. ರಾಜ್ಕುಮಾರ್ ಪಿಕ್ಚರಲ್ಲಿ ಇವ್ರು ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಅಲ್ಲಿ ಟಾಪ್ ಹಿಲ್ ಮೇಲೆ ನಾನು ಇದನ್ನು ಓಡಿಸ್ಕೊಂಡು ಬಂದೆ. ಅಯ್ಯೋ ಗೊತ್ತಲ್ಲ ರಾಜ್ಕುಮಾರ್ ಹೆಂಗೆ ನಿಂತಿದೆ. ಅಯ್ಯೋ ಶೈಲಶ್ರೀ ಅವರೇ, ನೀವು ಈ ಚಿಕ್ಕ ಕಾರು ಓಡಿಸ್ಕೊಂಡು ನೀವೇ ಬಂದ್ರ ಇಷ್ಟ ಮೇಲೆ? ಅಯ್ಯೋ ನಿಮ್ಗೆ ಭಯ ಆಗಲ್ವಾ ಅಂದರು. ಹೀಗೆ ಏನು ಭಯ ಆಗಲಿಲ್ಲ. ಅಯ್ಯೋ ಪರವಾಗಿಲ್ಲಪ್ಪ ನೀವು, ಅಯ್ಯೋ ಹೀಗೆ ನಾನು ಐ ಹ್ಯಾಡ್ ಟೇಕನ್ ದ ಕಾರ್ ಅಪ್ ಅನ್ನೋಲ್ಲ. ಅದೆಲ್ಲ ನೆನೆಸ್ಕೋತೀನಿ. ಹಳೆಯದನ್ನೆಲ್ಲ ನನ್ನ ನೆನಪಲ್ಲಿ ಇರುತ್ತೆ, ಮರೆಯೋಲ್ಲ. ಓಕೆಮ್ಮ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಮಡಿಲು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಅವರಿಗೆ ನಾನು ಎಲ್ಲರಿಗೂ ನಾನು ಐ ಮಸ್ಟ್ ಸೇ ಅವರು ಅವರು ಅವ್ರ ಹೆಂಡತಿ ಇಬ್ಬರು ದೇ ಲುಕ್ ಆಫ್ಟರ್ ಮಿ ಸೋ ವೆಲ್, ಐ ಆಮ್ ವೆರಿ ಹ್ಯಾಪಿ. ಓಕೆಮ್ಮ, ನೋಡಿದ್ರಲ್ಲ, ಶೈಲಶ್ರೀ ಅವರ ಸುದೀರ್ಘ ಜೀವನದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಪವರ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಕನಸುಗಳು ಹೇಗಿತ್ತು, ಅದನ್ನು ಯಾವ ಥರ ಮುನ್ನಡೆಸಿದ್ರು, ಅವರ ಜೀವನ ಎಲ್ಲಿಗೆ ಬಂದು ನಿಂತು, ಅವರ ಆಸೆಗಳೇನು, ಅದೆಲ್ಲವನ್ನ ಪವರ್ ಟಿವಿಯಲ್ಲಿ ಮನಬಿಚ್ಚಿ ಮಾತಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.